ಇವತ್ತು ಬುಕ್ ಕಳ್ಸಿದ್ವಲ್ಲ, ನೋಡಿದ್ರಾ? ಯಾವ ಬುಕ್ ಸರ್? 6 ಬುಕ್ ತಗೊಂಡಿರ್ಬೇಕಲ್ಲ ನೀವು, ಮೇಲ್ ಮಾಡಿರ್ಬೇಕಲ್ಲ. ಇಲ್ಲ ಇಲ್ಲ ಸರ್, ಮೇಲ್ ರಿಸೀವ್ ಆಗ್ಲಿಲ್ಲ. ಆಗಿಲ್ವಾ? ಕಳ್ಸಿದ್ದೀನಲ್ಲ ಮೇಡಮ್, ನಿಮಗೆ ನಿಮ್ಮ ಮೇಲೆ ಆಕ್ಸೆಸ್ ಆಗಿದೆ. ನನ್ ಸ್ಟೋರೇಜ್ ಫುಲ್ ಆಗಿದೆ ಅನ್ಸುತ್ತೆ, ಕ್ಲಿಯರ್ ಹೌದಾ? ಮಾಡ್ಬೇಕು. ಹೌದ್ರಾ? ಹಂಗಾಗಿ ಎಲ್ಲರಿಗೂ ಏನಂದ್ರೆ ನೋಡ್ತೀನಿ ಸರ್, ಚೆಕ್ ಮಾಡ್ತೀನಿ. ಮಾಡಿ, ತೊಂದ್ರೆ ಇಲ್ಲ. ಮತ್ತೆ ಯಾವ್ದು ಬುಕ್ ತಗೊಂಡಿಲ್ವಲ್ವಾ ನೀವು? ಸರ್ ಇದು ತಗೊಂಡಿದ್ದೆ, ಫೈಲ್ಸ್ ಬುಕ್. ಹೆಂಗಿದೆ ಮೇಡಮ್? ಅಂದ್ರೆ ತಾಳ್ಮೆಯಿಂದ ಕುತ್ಕೊಂಡು ನೋಡಿದ್ರೆ ಸರ್ ಎಲ್ಲಾ ಪ್ರೋಟೋಕಾಲ್ಸ್ ಅದ್ರಲ್ಲೇ ಇದೆ, ಹೌದು ನೋಡ್ಬೇಕಷ್ಟೇನೆ. ಹೌದು ಹೌದು ಹೌದು. ಅಂದ್ರೆ ನಾವು ಒಂದು ಬುಕ್ ಬರೆದಿರೋ ಉದ್ದೇಶ ಏನಂದ್ರೆ, ಬಹಳ ಜನದ್ದು TM ಬುಕ್ ಆಗ್ಲಿ, ಈಗ ಸೀಡ್ ಥೆರಪಿ ಆಗ್ಲಿ ಎಲ್ಲಾರು ತಗೊಂಡಿದಾರಲ್ಲ, ಚೆನ್ನಾಗಿ ಬರ್ದಿದ್ದೀರಾ ಸರ್ ಅಂತಾರೆ. ಅದು ಒಳ್ಳೇದು, ನಮ್ದು ಅಲ್ಲ, ಅದು ಎಲ್ಲ ದೇವರದ್ದೇ ಅಂತ ನಾವು ಹೇಳೋದು ಎಲ್ಲ. ಈಗ ನಾವು 6 ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತಿಂದ. ನಮಸ್ಕಾರ ನಾಗರಾಜ್ ಸರ್. ಇವತ್ತು ಏನಂದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾಳೆ 2 ದಿವಸ ಇಂಟ್ರೊಡಕ್ಷನ್ ಕ್ಲಾಸ್ ಮಾಡೋಣ ಅಂತ ಇದೀವಿ. ಈ ತರ ಕಡಿಮೆ ಬೆಲೆಗೆ ಯಾರು ಕೊಡಂಗಿಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಮೊದ್ಲಿಂದನೂ ಒಂದೇ, ಏನಂದ್ರೆ ಜನರಿಗೆ ಒಳ್ಳೇದಾಗ್ಬೇಕನ್ನೋದು. ಹಾಗಾಗಿ ನಾವು ಇಷ್ಟು ಕಡಿಮೆ ಬೆಲೆಯಲ್ಲಿ ಫ್ರೀ ಮಾಡ್ತಿದ್ವಿ. ನಾನು ಕೆಲವೊಂದು ಕ್ಲಾಸ್ ಫ್ರೀ ಮಾಡಿದೆ ಸೀಡ್ ಥೆರಪಿ, ಅದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಏನಕ್ಕಂದ್ರೆ ರೆಸ್ಪಾನ್ಸ್ ಸರಿ ಬರ್ಲಿಲ್ಲ. ಸರಿ ಬರ್ಲಿಲ್ದಾಗ ಒಬ್ರು ಇಬ್ರು ಜಾಯ್ನ್ ಆದಾಗ ನಮಗೂ ಇಂಟ್ರೆಸ್ಟ್ ಇರಲ್ಲ ಮಾಡೋದಕ್ಕೆ. ಹಾಗಾಗಿ ಅದನ್ನ ಸ್ಟಾಪ್ ಮಾಡಿ ಈಗ 99 ರುಪೀಸಿಗೆ ನಾವು 6 ಕ್ಲಾಸ್ನ ಕೊಡ್ತಾ ಇದೀವಿ. ಮತ್ತೆ 299 ರುಪೀಸಿಗೆ ವಿತ್ ಬುಕ್ ಸಾಫ್ಟ್ ಕಾಪಿ. ಸಾಫ್ಟ್ ಕಾಪಿ ಅಂದ್ರೆ ಹೆಂಗಿರುತ್ತಂದ್ರೆ, ಸಾಫ್ಟ್ ಕಾಪಿಯಲ್ಲಿ ಹೆಂಗಿರುತ್ತಂದ್ರೆ ನಿಮಗೆ ಜಿಮೇಲ್ ಅಲ್ಲಿ ರಿಸೀವ್ಡ್ ಆಗುತ್ತೆ. ಅದನ್ನ ಪ್ರಿಂಟ್ ತೆಗೆಯೋದಕ್ಕಾಗೋದಿಲ್ಲ, ಯಾರಿಗೂ ಕಳ್ಸೋದಕ್ಕಾಗೋದಿಲ್ಲ, ಡೌನ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಉದ್ದೇಶ ಏನಂದ್ರೆ ಯಾರಿಗೂ ಮತ್ತೆ ಅದು ಮಿಸ್ಯೂಸ್ ಮಾಡ್ಕೊಂತಾರ ಅಂದ್ಬಿಟ್ಟು ಆ ತರ ಮಾಡಿದೀವಿ. ಹಾಗಾಗಿ ಇನ್ನು ಮೇಲೆ ನಮ್ಮ ಜೊತೆ ನಮ್ಮ ಕುಟುಂಬಕ್ಕೆ ಯಾರೆಲ್ಲ ಸೇರ್ತಾರೆ, ಇಲ್ಲಿ ಕಾಂಪಿಟೇಟಿವ್ ಅಂತ ಏನಿಲ್ಲ, ಯಾರಿಗೂ ಕಾಂಪಿಟೇಟರ್ ಅಲ್ಲ ನಾವು. ಒಂದು ಜನಸೇವೆ ಮಾಡೋದು ಒಂದು ಉದ್ದೇಶ ಅಷ್ಟೇ. ಯಾಕಂದ್ರೆ ನಾವು ಎಲ್ಲದರಲ್ಲಿ ಕಾಂಪಿಟೇಟಿವ್ ನೋಡಿ ನಾವ್ ಏನಪ್ಪಾ ಕಾಂಪಿಟೇಟರ್ ಮಾಡ್ತಾ ಇದಾರೆ 99 ಮಾಡ್ತಾ ಇದಾರೆ, ಇನ್ನು 49 ಮಾಡ್ತಾರೆ, ಆರೋಗ್ಯದ ವಿಚಾರದಲ್ಲಿ ಏನಾದ್ರು ತೊಂದರೆ ಮಾಡ್ತಾ ಇದಾರೆ ಅಂತ ಅಂದ್ರೆ ಖಂಡಿತ ಇಲ್ಲ. ನನಗೆ ಸುಮಾರು ದಿನಕ್ಕೆ 20ಕ್ಕಿಂತ ಮೇಲೆ ಒಂದು ಟಂಗ್ ಇಮೇಜ್ ಕಳಿಸ್ಬಿಟ್ಟು ಡೈಲಿ 99 ರುಪೀಸ್ ಪೇ ಮಾಡಿಬಿಟ್ಟು ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ತಾರೆ. ನನ್ನ ಎಲ್ಲರೂ ಆಶ್ಚರ್ಯ ಏನಂದ್ರೆ, ತರ ನೀಟಾಗಿ ನೀವು ಟಂಗ್ ಇಮೇಜಸ್ ಅನ್ನ ಹೆಂಗೆ ಅನಾಲಿಸಿಸ್ ಮಾಡ್ತೀರ ಅನ್ನೋದು ಒಂದು ಕುತೂಹಲ ಎಲ್ಲರಿಗೂ ಅದು. ಈಗ ಏನಂದ್ರೆ, ಸರ್ ನಮಗೂ ಕಳಿಸ್ಕೊಟ್ಟಿರಂತ. ಇವತ್ತು ಬೆಳಗ್ಗೆನು ಭೋಜರಾಜ್ ಸರ್ ಫೋನ್ ಮಾಡಿದ್ರು, ಸರ್ ಶಿವಮೊಗ್ಗಕ್ಕೆ ಯಾವ ಬರ್ತೀರಾ ಅಂತ. ಅವರು ಮತ್ತೊಂದು ವಿಚಾರ ಏನ್ ಶೇರ್ ಮಾಡಿದ್ರು ಅಂದ್ರೆ, ನಾವು ಶಿವಮೊಗ್ಗದಲ್ಲಿ ಅವ್ರು ಏನೋ ಕ್ಲಿನಿಕ್ ಓಪನ್ ಮಾಡ್ತಾ ಇದಾರಂತೆ, ಹೀಲಿಂಗ್ ಸೆಂಟರ್ ಓಪನ್ ಮಾಡ್ತಾ ಇದೀವಿ ಅಂತ ಅಂದ್ರು. ಅವತ್ತೇ ಮಾಡೋಣ ಬಿಡಿ ಸರ್, ಅವತ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ, ಫ್ರೀ ಕ್ಯಾಂಪ್ ಮಾಡೋಣ ಅಂತ ಹೇಳಿದೀನಿ. ನಾನು ಬೇಕಾದ್ರೆ 1 ಅಲ್ಲ 2 ದಿವಸ ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾನು ಹೇಳಿದೀವಿ. ಯಾರೆಲ್ಲ ಕಲಿತೀರೋ, ಆರೋಗ್ಯಕ್ಕೋಸ್ಕರ ನೀವು ನನಗೆ ಫೋನ್ ಮಾಡ್ತೀರೋ, ಎಷ್ಟೊತ್ತಾದ್ರೂ ಮಾಡಿ, ಆದ್ರೆ ಸಮಯ ನಿಮ್ಗೆ ತಿಳಿದ್ಬಿಟ್ಟು ನೀವೇ ಅನುಕೂಲ ಮಾಡ್ಕೊಂಡು ಮಾಡಿ. ಯಾಕಂದ್ರೆ ನಾವೇ ಇಷ್ಟು ಗಂಟೆಗೆ ಮಾಡ್ರಿ ಇಷ್ಟು ಗಂಟೆಗೆ ಮಾಡ್ರಿ ಅಂತ ಹೇಳಲ್ಲ. ಯಾಕಂದ್ರೆ ಕೆಲವೊಂದ್ ಟೈಮ್ ಎಮರ್ಜೆನ್ಸಿ ಇರ್ತದೆ, 10 ಗಂಟೆಗೂ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ಟೈಮ್ನಲ್ಲಿ ಇದ್ದಾಗ ನೀವು ಮಾಡಿದ್ರೆ ಏನ್ ತೊಂದರೆ ಇಲ್ಲ. ಸುಮ್ನೆ ಮತ್ತೆ ಡಿಸ್ಟರ್ಬ್ ಮಾಡಬೇಡಿ. ನಾವು ನಮ್ದ್ರಲ್ಲಿ ನಮ್ಮ ದೇಹ ಏನಂದ್ರೆ, ನಾನು ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನಂದ್ರೆ, ನಾನು ಮಾಡೋ ಸೇವೆ ಮತ್ತೊಬ್ಬರಿಗೆ ಒಳ್ಳೇದಾಗ್ಬೇಕು. ಅದು ನಾನ್ ಮಾಡಿದ್ರೆ ಒಬ್ಬರಿಗೆ ಒಳ್ಳೇದಾಗ್ಬೇಕು ಹೊರತು ಕೆಟ್ಟದಂತೂ ಮಾಡಲ್ಲ, ಕೆಟ್ಟದ್ ಬಯಸಲ್ಲ. ಬಟ್ ನಮ್ ನಾಗರಾಜ್ ಸರ್ ಬಂದಿದ್ದಾರೆ. ಅವರು, ನಮಸ್ಕಾರ ನಾಗರಾಜ್ ಸರ್. ನಮಸ್ಕಾರ ಸರ್. ಇವರು ಹೇಳಿ ಸರ್, ಲೇಟ್ ಆಯ್ತಾರೆ ಎಲ್ಲ ಫೋನ್. ಹೇಳಿ ಸರ್. ಸ್ವಲ್ಪ ಲೇಟ್ ಆದದಕ್ಕೆ ಅದಕ್ಕೆ ನಾನು ಹೇಳ್ದೆ ಇದೇ ಹಾಕ್ತೀನಿ, ಸ್ವಲ್ಪ ಲೇಟ್ ಆದ ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಯ್ತು ಸರ್ ಬರೋದು. ಎಷ್ಟು ಜನ ಬರ್ತಾರೋ ಬರ್ಲಿ, ಮಾತಾಡಿ ಸರ್. ಇವ್ರು ನಾಗರಾಜ್ ಸರ್ ಅಂತ ಲಿಂಬು ಥೆರಪಿ ಅವ್ರು ಮಾಡ್ತಾರೆ, ನಿಂಬೆಹಣ್ಣಿನ ಥೆರಪಿ ಮಾಡ್ತಾರೆ. ನಮ್ಮ ಮೊನ್ನೆ ಗ್ರೂಪಿಗೆ ಮೆಸೇಜ್ ಮಾಡಿದ್ರು, ಸರ್ ಹೆಂಗೋ ಯಾರೋ ಸೇರ್ಸಿದ್ದಾರೆ ಒಳ್ಳೇದಾಯ್ತು ಅಂತ ಅಂದ್ರು. ಇಲ್ಲ ಸರ್, ಯಾರು ಸೇರಿಸ್ತಾರೋ ಗೊತ್ತಿಲ್ಲ, ಅವ್ರವ್ರೆ ಈಗ ವ್ಯಾಲಂಟರಿ ಆಗಿ ಸೇರಿಸ್ತಾ ಇದ್ದಾರೆ ನಮ್ಮ ಗ್ರೂಪಿಗೆ. ಅವ್ರಿಗೆ ನಾವು ಯಾರಿಗ್ ಸೇರಿಸ್ತೀವಿ ಏನಕ್ಕೆ ಸೇರಿಸ್ತೀವಿ ಅಂತ ಕೇಳಲ್ಲ, ಒಟ್ಟು ಅಲ್ಲಿಂದ ಮಿಸ್ಯೂಸ್ ಆಗ್ಲಿಲ್ದಂಗೆ ನಾವು ಮಾಡ್ತೀವಿ ಅಂದ್ರೆ ಅವರು ಒಂದು ಹಂಚ್ಕೊಂಡ್ರು. ಸರ್ ಪಿರಮಿಡ್ ಮಾಡ್ತೀವಿ, ಈ ತರ ಮಾಡ್ತೀವಿ ಅಂದ್ರು. ಒಳ್ಳೇದ್ ಸರ್ ಅಂತ ಅಂದೆ. ಇಲ್ಲ ಸರ್, ನಾವು ಕೆಲವೊಂದು ನಿಮ್ದು ವಿಚಾರನ ಕೇಳ್ಪಟ್ಟಿದ್ವಿ, ಚೆನ್ನಾಗಿ ಮಾಡ್ತಾ ಇದೀರಿ ಅಂದ್ರೆ.
ನಮ್ಮದೇನಿಲ್ಲ, ನಾನು ಅನ್ನೋದು ನಿಶ್ವರ. ಅದ್ಮೇಲೆ ಇರ್ತಾನಲ್ಲ, ಅವನ್ ಹೆಂಗೆ ಆಟ ಆಡಿಸ್ತಾನ ನಾವು ಆಟ ಆಡ್ತಿರ್ಬೇಕಷ್ಟೆ. ಮುಂದೆ ಈಗ ನಾನು ನಿಮಗೆ ಆರೋಗ್ಯದ ಬಗ್ಗೆ ಕಲಿಸ್ಬೋದು, ಮುಂದೆ ಬೇರೆ ತರನು ಕಲಿಸ್ಬೋದು. ಆದ್ರೆ ಸೂತ್ರ ನಮ್ ಕಡೆ ಇಲ್ಲ, ಸೂತ್ರ ಎಲ್ಲ ಅವನ ಕಡೆ ಇರೋದು, ದಾರನೂ ಅವನ ಕಡೆ ಇರೋದು. ನಾವು ಸುಮ್ಮನೆ ಗೊಂಬೆ ತರ ಆಟ ಆಡೋದಷ್ಟೇ. ಹಾಗಾಗಿ ನನ್ನ ಉದ್ದೇಶ ಏನಂದ್ರೆ, ಯಾರೆಲ್ಲ ಹೀಲರ್ ಆಗ್ಬೇಕಂತ ಇದ್ದೀರಿ, ಯಾರೆಲ್ಲ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಂತ ಇದ್ದೀರಿ, ನಾನು ನಿಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿರ್ಬೋದು, ಕೆಲವರಿಗೆ ಬಹಳ ಜನ ಎಲ್ಲ ಹಿರಿಯರೇ ಇದ್ದಾರೆ, ನನ್ಕಿಂತ ಕೆಳಗಡೆ ಇರೋ ಏಜ್ ಯಾರು ಕಾಣ್ತಾ ಇಲ್ಲ. ಆದ್ರೆ ಎಲ್ಲರೂ ಹಿರಿಯರು ಇರೋದ್ರಿಂದ ನನ್ನದೊಂದು ಸಲಹೆ ಏನಂದ್ರೆ, ದಯವಿಟ್ಟು ಆದ್ರೆ ಒಳ್ಳೇದ್ ಮಾಡಿ, ಇಲ್ಲಾಂದ್ರೆ ಕೆಟ್ಟದ್ ಮಾಡಕ್ಕಂತ ಹೋಗ್ಬೇಡಿ. ಇದು ನಮ್ಮ ಭಾವನೆ, ನನ್ನ ಮನಸ್ಥಿತಿ. ನಾನು ಕಳೆದ ಈ ಕ್ಲಾಸಿಗೆ ನಾನು 2022ರಲ್ಲಿ TM ಮುಗಿಸಿದ್ದು. ಡಾಕ್ಟರ್ ಬಸವರಾಜ್ ಸರ್ ಅವರು ಕೂಡ ಬಸವ ಅಕ್ವಾ ಅಕಾಡೆಮಿ ಮತ್ತೆ ಆಯುಷ್ ಮಂಡಲಂ ಜೊತೆ ಇದ್ದಾಗ ನಾನು ಫಸ್ಟ್ TM ಕಲ್ತ್ಬಿಟ್ಟು, ಇದಾದ್ಮೇಲೆ ಅದಕ್ಕಿಂತ ಮುಂಚೆ ನಾವೆಲ್ಲ ಯೂಟ್ಯೂಬ್ ನೋಡ್ತಿದ್ವಲ್ಲ, ಅವಾಗೆಲ್ಲ ಬೇರೆ ಏನ್ ನೋಡ್ತಿರ್ಲಿಲ್ಲ, ಪುರಾಣ ನೋಡ್ತಿದ್ವಿ. ಪುರಾಣ ಕೇಳಿದ್ರೆ ಏನ್ ಗೊತ್ತಾ, ಯಾರಿಗೂ ಕೆಟ್ಟದ್ ಮಾಡ್ಬೇಕಂತ ಅನ್ಸಲ್ಲ. ಯಾರು ಮೆಡಿಟೇಷನ್ ಮಾಡ್ತಾರೆ ಅವ್ರಿಗೆ ಯಾರಿಗೂ ಕೆಟ್ಟದ್ ಬಯಸ್ಬೇಕಂತ ಅನ್ಸಲ್ಲ. ಬಟ್ ಬರುತ್ತೆ ಒಂದೊಂದ್ ಸಮಯ, ಹೆಂಗ್ ಬರುತ್ತಂದ್ರೆ, ಏನ್ ಸರ್ ಎಲ್ಲ ಒಳ್ಳೇದೇ ಮಾಡ್ತೀವಿ, ನಮ್ಗೆ ಕೆಟ್ಟದಾಗುತ್ತೆ ಸರ್ ಅಂತ. ನಾನು ಒಂದೊಂದ್ ಟೈಮ್ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನು ಎಷ್ಟೆಲ್ಲ ಒಳ್ಳೇದ್ ಮಾಡ್ತೀನಿ, ಪೂಜೆ ಮಾಡ್ತೀವಿ, ಯಾರಿಗೂ ಕೆಟ್ಟದ್ ಬಯಸಲ್ಲ, ಆದ್ರೂ ನಮಗೆ ಕೆಟ್ಟದಾಗುತ್ತೆ. ಅದು ಪರೀಕ್ಷೆ ಮಾಡ್ತಾ ಇರ್ತಾನೆ ಭಗವಂತ. ಹಾಗಾಗಿ ಎಲ್ಲರೂ ಯಾರು ಈಗ ಕೆಲವೊಂದ್ ಕಾಯಿಲೆ ಇದಾವೆ, ಬಟ್ ಯಾರು ಅಬ್ಸರ್ವ್ ಮಾಡಿದಿರಲ್ಲ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಒಬ್ಬ ಮನುಷ್ಯನ್ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರೆ ನಿಮ್ಗೆ ಹೊಟ್ಟೆ ಸಂಬಂಧಿತ ಕಾಯಿಲೆಗಳೇ ಬರ್ತಾ ಇರ್ತವೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಯಾರಿಗೆ ನೀವು ಅಸೂಯೆ ಪಡ್ತಿರಲ್ಲ ಒಬ್ಬರು ನೋಡ್ಕೊಂಡು, ನಿಮ್ ಮನಸ್ಸು ಏನಾದ್ರು ಗೊತ್ತಾ, ಅದೇ ತರ ಇರುತ್ತೆ. ನೀವ್ ಯಾರಿಗೆ ಯಾವ ತರ ನೀವು ಕೊಡ್ತೀರೋ ಅದ್ರ 2 ಪಟ್ಟು ರಿಸಲ್ಟ್ ಬರುತ್ತೆ. ಇದು ನಾನ್ ಮಾಡ್ತಕ್ಕಂಥ ರಿಸರ್ಚು, ನಾನ್ ಮಾಡಿರ್ತಕ್ಕಂಥ ಒಂದು ನೀತಿಗಳು ಇವೆಲ್ಲ. ಹೆಂಗಂದ್ರೆ, ನಾನು ಎಷ್ಟು ಸಮಾಧಾನದಲ್ಲಿ ಇರ್ತೀನಿ ಅಂದ್ರೆ, ಅರ್ಧ ಗಂಟೆ ಮಾತಾಡ್ತಾರೆ ನನ್ನ ಜೋಡಿ, ಯಾರಿಗೂ ಸಿಟ್ ಮಾಡ್ಕೊಳಂಗಿಲ್ಲ. ಉದ್ದೇಶ ಏನಂದ್ರೆ, ಅವರು ನನ್ನ ಕಡೆ ಮಾತಾಡಿ ಅವ್ರಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದಿದ್ರೆ ನಾನೇನಕ್ಕೆ ಬೇಜಾರ್ ಪಟ್ಕೊಳ್ಳಿ. ಹಂಗಾಗಿ ನೀವು ನಮ್ ತರ ಹೀಲರ್ ಆಗ್ಬೇಕು, ನಮ್ ತರ ಒಳ್ಳೆ ತರ ಕೆಲಸ ಮಾಡ್ಬೇಕು ಅಂದ್ರೆ, ನೀವು ಒಳ್ಳೆ ದಾರಿಯಲ್ಲಿ ಹೋದ್ರೆ ಮಾತ್ರ ನೀವು ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳೋದು. ಕೆಲವೊಬ್ರು ಬರ್ತಾರೆ, ಸರ್ ನಾನು ಕಲರ್ ಹಚ್ಕೊಂತಾ ಇದ್ದೀನಿ, ಸೀಡ್ ಥೆರಪಿ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಮಾಡ್ತಾ ಇದ್ದೀನಿ, ಆರೋಗ್ಯ ಚೆನ್ನಾಗಿಲ್ಲ ಸರ್ ಅಂದ್ರೆ, ಲೈಫ್ ಸ್ಟ್ರೆಸ್ ಲೈಫ್. ಇವತ್ತಿನ ದಿನಗಳಲ್ಲಿ ಸ್ಟ್ರೆಸ್ ಲೈಫ್ ಅನ್ನೋದು ಹೆಂಗಿದೆ ಅಂದ್ರೆ, ಅದು ಏನ್ ಕಾರಣನೋ ಗೊತ್ತಿಲ್ಲ. ಹೆಂಗೆ ಅಂದ್ರೆ, ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮಗೆ. ನಾವೆಲ್ಲ ಓದಿದ್ದೆಲ್ಲ ಕನ್ನಡ ಮೀಡಿಯಂ. ನಮಗೆ ನಾನು ನಾನು ಡಿಪ್ಲೊಮೊ ಓದ್ಬಿಟ್ಟು ಅವಾಗ ಬೆಂಗಳೂರಿಗೆ ಹೋಗಿದ್ದೆ 2006-2008 ಅಲ್ಲಿ. ಅಲ್ಲೆಲ್ಲ ನೋಡ್ಬಿಟ್ಟು, ಪರಿಸ್ಥಿತಿ ನೋಡ್ಬಿಟ್ಟು ಮತ್ತೆ ವಾಪಸ್ ಊರಿಗೆ ಬಂದ್ಬಿಟ್ಟೆ ನಾನು. ನಮ್ಮ ಕಡೆಯಿಂದ ಬೆಂಗಳೂರು ಆಗಲ್ಲ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿ ಟ್ರಾಫಿಕ್, ಅಲ್ಲಿ ಜನ, ಅಲ್ಲಿ ಮಾತು, ಅಲ್ಲಿ ಊಟ, ಯಾಕಂದ್ರೆ ಸೆಟ್ ಆಗೋದಿಲ್ಲ. ಏನಂದ್ರೆ, ಕೆಲವೊಂದು ವಿಚಾರಗಳು ಹೆಂಗಿರ್ತಾವ ಗೊತ್ತಾ, ನಮ್ಮ ಹಾಸಿಗೆ ಚಿಕ್ಕದಿರುತ್ತೆ, ನಾವು ಅಷ್ಟರಲ್ಲೇ ಜೀವನ ಮಾಡ್ಬೇಕು. ಬಾಜು ಮನೆಯವ್ನ ಕಾರ್ ತಗೊಂಡಿದ್ದಾನಂದ್ರೆ ನಾವು ಕಾರ್ ತಗೊಳಕ್ ಆಗದ್ದು. ಅವನ್ ಯೋಗ್ಯತೆ ಇದೆ, ಅವ್ನ್ ತಗೊಂಡಿದ್ದಾನೆ, ಅವ್ನ್ ನೋಡಿ ಖುಷಿ ಪಡೋಣ, ದೇವರಲ್ಲಿ ಬೇಡ್ಕೊಳೋಣ, ದೇವ್ರೆ ಅವನಿಗೆ ಹೆಂಗ್ ಚೆನ್ನಾಗಿ ಇಟ್ಟಿದ್ಯಾ, ನನಗೂ ಚೆನ್ನಾಗಿಡು. ನೋಡಿ, ಇವತ್ತಿನ ಈ ಜನರೇಷನ್ ನಲ್ಲಿ ಆರೋಗ್ಯವಂತ ಮನುಷ್ಯ ಯಾರಿದ್ದಾನಂದ್ರೆ, ಅವನು 1 ಕೋಟಿ ಅಲ್ಲ 10 ಕೋಟಿ ಬೆಲೆ ಬಾಳ್ತಾನೆ. ನಮ್ಗೆ 2 ಕಣ್ಣಿಲ್ಲ ಅಂದ್ರೆ ದಾನ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ನೀವು ಲಕ್ಷಾಧೀಶರು. ಆದ್ರೆ ನಾವೇನ್ ಅನ್ಕೊಂತೀವಿ ಗೊತ್ತಾ, ನಮ್ಮ ಹತ್ರ ದುಡ್ಡಿಲ್ಲ ಸರ್, ನಾವು ಕೊಟ್ಟರು ಸರ್ ನನಗೆ ಹಿಂಗಿದೆ ಸರ್, ಹಂಗಿದೆ ಸರ್ ಅಂತ. ನಮ್ಮಲ್ಲಿ ನಾವು ನೆಗೆಟಿವ್ ಥಿಂಕ್ ಅನ್ನ ಮಾಡ್ತೀವಿ. ಹೆಂಗ್ ಗೊತ್ತಾ, ಸರ್ ನನಗೆ ಇವತ್ತು ಹೊಟ್ಟೆ ಸರಿ ಇಲ್ಲ. ನೀವು ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ನಮ್ ಮೆಮೊರಿ ಏನಿದೆಯಲ್ಲ, ಧ್ಯಾನ ಮಾಡ್ಬೇಕಾದ್ರೆ ಎಲ್ಲರ ಕೆಲ್ಸದೇನ್ ಗೊತ್ತಾ, ಧ್ಯಾನ ಮಾಡ್ಬೇಕಾದ್ರೆ ಕಣ್ ಮುಚ್ಚಿ ಏಕಾಗ್ರತೆ ತಗೊಳ್ಳಿ, ಆದ್ರಿಂದ ನಿಮಗೆ ಅನುಕೂಲ. ಏಕಾಗ್ರತೆ ಅಂದ್ರೆ ಆ ಟೈಮಲ್ಲಿ ಅಷ್ಟೇ ಏಕಾಗ್ರತೆ ಅಲ್ಲ, ಅದು 24 hours ಏಕಾಗ್ರತೆ ಇರ್ಬೇಕು ನೀವು. ಆ ಟೈಮ್ ನೋಡಿ, ಯಾರೆಲ್ಲ ಧ್ಯಾನ ಮಾಡ್ತೀರಿ ನೋಡ್ರಿ, ಬೇಕಾದ್ರೆ ಆ ಟೈಮ್ನಲ್ಲಿ ಮಾತ್ರ ಒಂದ್ ಅರ್ಧ ಗಂಟೆನೋ 1 ಗಂಟೆನೋ ಪಿರಮಿಡ್ ಕೆಳಗಡೆ ಕೂತ್ಕೊಂಡಾಗ ಅಲ್ಲಿದ್ ಮಾತ್ರ ವಿಚಾರ ಮಾಡಿರ್ತೀರಿ. ಮತ್ತೆ ಇನ್ನು ಮಿಕ್ಕಿದ ಟೈಮ್ ಎಲ್ಲ ಮತ್ತೆ ನಿಮ್ದು ಟೆನ್ಷನ್, ಬೆಳಗ್ಗೆ ಎದ್ದು ಆಫೀಸ್ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಇವತ್ತೇನ್ ಟಿಫನ್ ಮಾಡ್ಬೇಕು, ಹುಡುಗಿನ ರೆಡಿ ಮಾಡ್ಬೇಕು, ಮತ್ತೆ ಹೋಮ್ವರ್ಕ್ ಮಾಡ್ಬೇಕು. ಇವೆಲ್ಲ ನಮ್ ಕೆಲ್ಸ. ನಮ್ಮ ಅಜ್ಜ ಅಜ್ಜಿಯರ್ ತಂದೆ ತಾಯಿಗಳು ಈಗ 35 ವರ್ಷ ಅಂದ್ರೆ
ಅದುವಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಅಜ್ಜರ ಕಾಲದಲ್ಲಿ ಕಾನ್ವೆಂಟ್ ಇರ್ಲಿಲ್ಲ, ಏನಿರ್ಲಿಲ್ಲ. ಹುಡುಗರನ್ನ ಕನ್ನಡ ಮೀಡಿಯಂ ಸ್ಕೂಲ್ಗೆ ಕಳಿಸ್ತಾ ಇದ್ರು. ಏನ್ ಕೇಳಿ, ಅಲ್ಲಿ 4 ಜನ ಇರ್ತಿರಲ್ಲ, 4 ಪ್ಲೀಸ್ ಯಾರಾದ್ರೂ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಬೇಕಾದಾಗ ಮತ್ತೆ ಸ್ಟಾರ್ಟ್ ಮಾಡೋದ್ರಿ. ಏನಂದ್ರೆ ಈಗ ಕಾನ್ವೆಂಟ್ ಸ್ಕೂಲ್ ಬರ್ತದ. ಒಂದು ಕಾನ್ವೆಂಟ್ ನಮ್ಮ ಹಳ್ಳಿಯಲ್ಲಿ ನಾವು ವಿಚಾರ ಮಾಡಿದ್ರೆ 28,000 ಬರುತ್ತೆ ಬರೀ LKG. ಅದು ದುಡಿಯೋ ಮನುಷ್ಯನಿಗೆ ಅಲ್ಲ ಅದು ಕಾನ್ವೆಂಟ್. ಆದ್ರೆ ಏನ್ ಮಾಡ್ತಾರೆ ಗೊತ್ತಾ ಹೆಂಡತಿ, ನೋಡ್ರಿ ಅಲ್ಲಿ ಬಾಜು ಮನೆಯಲ್ಲಿರೋರು ಕಾನ್ವೆಂಟಿಗೆ ಕಳಿಸ್ತಾ ಇದಾರೆ, ನೀವು ಕಳಿಸ್ಬೇಕು. ಬೇರೆಯವ್ರು ನೋಡಿ ಜೀವನ ಮಾಡೋದ್ರಾಗಿದ್ರೆ ನಾವೇನಕ್ಕೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು ಹೇಳಿ? ನನ್ನ ಕಡೆಯಿಂದ ಯೋಗ್ಯತೆ ಐತಾ ಅದನ್ನಷ್ಟೇ ಮಾಡ್ಬೇಕು. ಬೇರೆಯವ್ರು ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಇನ್ನೊಬ್ಬ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಕಡೆಯಿಂದ ಆಗಲ್ಲ. ಕೆಲವೊಂದು ಈ ನಮಗೆ ಆಸೆಗಳು ಇರ್ತಾವಲ್ಲ, ಅವು ದುರಾಸೆ ಆದಾಗ ಮಾತ್ರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತವೆ, ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ, ಮತ್ತೆ ನಮ್ಮ ಮನೆತನದ ಮೇಲೆ ಕೂಡ ಪರಿಣಾಮ ಬೀಳ್ತವೆ. ಇವೆಲ್ಲ ನಾನೀಗ ನಿಮಗೆ ಬಂದ್ಬಿಟ್ಟು ನೋಡಿ 6 ಕೀ ಅಂದ್ರೆ ನೋಡಿ 6 ಕಲರ್ ಬರ್ತವೆ. ಒಂದ್ ಹಾರ್ಟ್ನೆಸ್ಗೆ ಆರೆಂಜು, ಕೋಲ್ಡ್ನೆಸ್ಗೆ ಡಾರ್ಕ್ ಬ್ಲೂ, ಮತ್ತೆ ಬ್ರೌನು. ಇದಕ್ಕೆ ಅಂದ್ಬಿಟ್ಟು ನಿಮ್ಗೆ ಹ್ಯೂಮಿಡಿಟಿಗೆ ಎಲ್ಲೋ, ವಿಂಡಿಗೆ ಗ್ರೀನ್ ಅಂತ ನಿಮ್ಗೆ ಹೇಳಿ ಹೋಗ್ಬಿಟ್ರೆ ನೀವು ಚೇಂಜಸ್ ಆಗೋದಿಲ್ಲ. ಮತ್ತೆ ನಿಮ್ದೇನ್ ಫಾಲೋ ಅಪ್ ಮಾಡ್ತೀರಿ ಹೇಳಿ? ಸರ್ ಏನ್ ಹೇಳಿದ್ರು, ಹ್ಯೂಮಿಡಿಟಿಗೆ ಯೆಲ್ಲೋ ಕಲರ್ ಹಾಕಕ್ಕೆ ಹೇಳಿದಾರೆ, ಹ್ಯೂಮಿಡಿಟಿನ ಯೆಲ್ಲೋ ಹಾಕ್ತಿರ್ಬೇಕು ಅಷ್ಟೇ. ಆದ್ರೆ ನನ್ನ ಉದ್ದೇಶ ಮೊದ್ಲು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಕಾಯಿಲೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಇಂಟ್ರೊಡಕ್ಷನ್ ಕ್ಲಾಸು ನೋಡಿ, ಇಲ್ಲಿ ಯಾರಿಗಾದ್ರೂ ಅರ್ಜೆಂಟ್ ಇದೆ ಅಂದ್ರೆ ನನ್ ಬುಕ್ ಓದಿ, ನಾನು ಬುಕ್ ನಲ್ಲಿ ಇರ್ತಕ್ಕಂಥದ್ದೇ ಕ್ಲಾಸ್ ಹೇಳೋದು. ಇಲ್ಲ ಸರ್ ನಮಗೆ 4 ದಿವಸ 5 ದಿವಸ 6 ದಿವಸ ಕುತ್ಕೊಳಕ್ ಆಗಲ್ಲ, ಕೇಳಕ್ ಆಗಲ್ಲ ಅಂದ್ರೆ ಅರ್ಜೆಂಟ್ ಇದ್ದವ್ರು ನನ್ ಬುಕ್ ಓದಿ, ಆ ಬುಕ್ ನಲ್ಲಿ ಇರೋದನ್ನೇ ನಾ ಕ್ಲಾಸ್ ಮಾಡೋದು, ಬೇರೆ ಏನು ಕ್ಲಾಸ್ ಮಾಡಲ್ಲ. ಯಾಕಂದ್ರೆ ಅದ್ರ ಜೊತೆಗೆ ನಾನು ಬುಕ್ ಬರ್ದಿರೋದು ಕೂಡ ಹೆಂಗಿದೆ, ನಾ ತಗೋಬೇಕಾ, ಈ ಬೆಲೆಗೆ ಸೂಕ್ತನ, ಇವ್ರು ಸುಮ್ನೆ ಸುಳ್ಳು ನೋಡಿ. ಎಲ್ಲಾರು ಆರೋಗ್ಯದ ವಿಚಾರದಲ್ಲಿ ಯಾರೇ ಬುಕ್ ಟ್ರಯಲ್ ಕೊಡಲ್ಲ, ನನ್ನ ಬುಕ್ ಎಲ್ಲ ಟ್ರಯಲ್ ಕೊಡ್ತೀನಿ, ನನ್ನ ಬುಕ್ ಎಲ್ಲರಿಗೂ ಟ್ರಯಲ್ ಕೊಡ್ತೀನಿ ನಾನು. ಹಾಗಾಗಿ ಯಾರೇ ಏನೇ ಮಾಡಿದ್ರು ನಿಮಗೆ ನಿಮ್ಮ ಮನಸ್ಸಿಗೆ ತಿಳಿತದಲ್ಲ ಆ ಕೆಲಸಗಳನ್ನ ಮಾಡಿ. ನನ್ನ ಬುಕ್ ಯಾರೇ ನೀವು 4 ತಾಸು 24 ಅವರ್ಸ್, TM ಬುಕ್ ಆದ್ರೆ 24 ಅವರ್ಸ್ ಕೊಡ್ತೀನಿ. ಬೇರೆ ಯಾವುದೇ ಬುಕ್ ಆದ್ರೆ ನಿಮಗೆ 4 ಅವರ್ಸ್ ಟ್ರಯಲ್ ಇರುತ್ತೆ. ಆ 4 ಅವರ್ಸ್ ಟ್ರಯಲ್ ನ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ನಮಗೆ ದುಡ್ಡು ಹಾಕಿ ನೀವು ತಗೊಳ್ಳಿ ಅಂತ ಹೇಳ್ತೀವಿ. ಬಿಟ್ರೆ ಯಾವುದೇ ಕಾರಣಕ್ಕೂ ಫೋರ್ಸೆಬಲಿ ಇಲ್ಲ, ಯಾರಿಗೂ ಮೋಸ ಮಾಡೋಂಥದ್ದು ನಮ್ಮ ಉದ್ದೇಶ ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಇಲ್ಲೇ ಇಲ್ಲ. ನಂದು ವಿಶ್ವಶಕ್ತಿ ಆರೋಗ್ಯ ಕುಟುಂಬ ಅಂತ ವಾಟ್ಸಪ್ ಗ್ರೂಪ್ ಇದೆ. ಯಾರೆಲ್ಲ ಜಾಯ್ನ್ ಆಗಿಲ್ವೋ ಅವ್ರು ಜಾಯ್ನ್ ಆಗಿ, ಇಲ್ಲಿ ಆರೋಗ್ಯದ ವಿಚಾರ ನೀವು ಎನಿ ಟೈಮ್, ಸರ್ ನಮ್ ಕಡೆ ದುಡ್ಡಿಲ್ಲ ಅಂದ್ರು ಕೆಲವೊಬ್ರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಕೊಡ್ತೀವಿ, ಕೆಲವೊಬ್ರಿಗೆ ಫ್ರೀಯಾಗಿ ಹೇಳ್ತೀವಿ. ದುಡ್ಡು ಹಿಂದೆ ಹೋಗ್ಬಾರ್ದಂತ ನನ್ನ ಅನಿಸಿಕೆ, ನಾನು ತಿಳ್ಕೊಂಡಿರೋದು. ಬಟ್ ಎಲ್ಲರ ಬಗ್ಗೆ ಅವ್ರು ಇವರು ಅಂತ ನಾವು ಹೇಳಂಗಿಲ್ಲ. ಅವ್ರು ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ನನಗೆ ಪಾಪ ಸುತ್ತಕೊಳ್ಳುತ್ತೆ. ಹಾಗಾಗಿ ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ. ಇವತ್ತಿನ ವಿಚಾರ ಏನಂದ್ರೆ ಇಂಟ್ರೊಡಕ್ಷನ್ ಕ್ಲಾಸ್. ಏನ್ ಇಂಟ್ರೊಡಕ್ಷನ್ ಅಂದ್ರೆ ಯಾವ ತರ ಇದು 6 ಕೀ ಕಲರ್ ಥೆರಪಿ ವರ್ಕ್ ಆಗುತ್ತೆ, ನಾವೇನಕ್ಕೆ ಕಲಿಬೇಕು, ಇದರಿಂದ ಏನ್ ಲಾಭ, ನಾವೆಲ್ಲ ಇದನ್ನ ಕಲ್ಕೊಂಡಾದ್ಮೇಲೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ಹೊಸದಾಗಿರೋರು ಕೂಡ ಇದೀರಿ, ಹೊಸದಾಗಿರೋರು ಕೂಡ ಇದನ್ನ ಯಾವ ತರ ಇರ್ತೀವಿ ಅಂದ್ರೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ನಾವು ಸಪೋರ್ಟ್ ಆಗಿ ಮಾಡ್ತೀವಿ. ಹಾಗಾಗಿ ಏನಾದ್ರೂ ಇದ್ರೆ ಇವತ್ತು ಬರೇ ಮಾತಾಡೋಣ, ನಿಮ್ಮ ಅನಿಸಿಕೆಗಳನ್ನ ಹೇಳಿ. ಕ್ಲಾಸು ಇವತ್ತಲ್ಲ ಇನ್ನೂ 1 ವಾರ ಮಾಡಿದ್ರು ನಮ್ಗೆ ಯಾರು ಕೇಳೋದಿಲ್ಲ. ಇಷ್ಟೇ ದಿವಸಕ್ಕೆ ಮುಗಿಸ್ರಿ, ಇಷ್ಟೇ ದಿನ ಮಾಡ್ರಿ ಅಂತ ಯಾರು ಕೇಳಂಗಿಲ್ಲ. ಯಾಕಂದ್ರೆ ನಮಗೂ ಏನು ಕೆಲಸ ಇಲ್ಲ. ಸಂಜೆ ಆದ್ಮೇಲೆ ಮಕ್ಕಳು ಹೋಮ್ವರ್ಕ್ ಇರ್ತದೆ, ಅದು 5 ಗಂಟೆಯಿಂದ 7 ಗಂಟೆ ತನಕ ಮಾಡಿಸ್ಬಿಟ್ಟು ಆರಾಮಾಗಿ ಇರ್ತೀವಿ. ಸರ್ ನಾಗರಾಜ್ ಸರ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನನಗೆ ಸೋಮಪ್ಪರು ವಿಷಯ ಕೇಳಿದ್ಮೇಲೆ ನಾನು ಕೂಡ ಡಾಕ್ಟರ್ ಬಸವರಾಜ್ ಅವ್ರ ಹತ್ರ ಇಲ್ಲ 24 ಬ್ಯಾಚ್ ಸರ್ ಇಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನಿರೋದು ಇಲ್ಲಿ ಮೇನ್ ಪಿರಮಿಡ್ ಹತ್ರ. ನಾನು ಪಿರಮಿಡ್ ಜೊತೆಗೆ ಆರ್ಗ್ಯಾನಿಕ್, ಆಯುರ್ವೇದಿಕ್, ಧ್ಯಾನ, ಯೋಗ, ಸತ್ಸಂಗ ಎಲ್ಲ ಇದೆ. ಸಾರು ಮಾಡ್ತಾ ಇರೋದು ಒಳ್ಳೆ ಕೆಲಸ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅವ್ರು ಇವಾಗ ಏನ್ ಅನ್ಕೊಂಡಿದ್ದಾರೋ, ನಾನು ಸಿನ್ಸ್ 1 ಇಯರ್ ಇಂದ, ಯಾಕೆಂದ್ರೆ ನನಗೆ ಎಲ್ಲಾ ವಿಷಯ ಗೊತ್ತು, ಆದ್ರೆ ಇದನ್ನ ಆಪರೇಟ್ ಮಾಡೋಕ್ಕೆ ಇದಕ್ಕೆ ಯಾವುದಕ್ಕೂ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಅವಾಗ ಇವ್ರ ಹತ್ರ ನಮ್ಮ ಸೋಮಪ್ಪರ ಹತ್ರ ಮಾತಾಡಿದ್ಮೇಲೆ, ಸರ್ ಇಲ್ಲ ಸರ್ ಜೊತೆಗೆ ಬನ್ನಿ, ನಿಂಬೆಹಣ್ಣು ಬುಕ್ ಎಲ್ಲ ಬರ್ದಿದೀವಿ ಅಂದ್ರು.
ನಾನು ಆಮೇಲೆ ಸರ್ ಈ ತರ ಬಸವರಾಜ್ ಸರ್ ಕೂಡ ಸರ್ ಹತ್ರ ಅಲ್ಲೇ ಹೋಗ್ತಾ ಇದ್ದೀನಿ, ಈ ತರ ಇದಾಗ ಅಂದ್ರೆ ಓದು ಈ ಈ ಬುದ್ಧ ಪೂರ್ಣಿಮೆ ಎಲ್ಲ ಹೋದ್ ಸರಿ ಬುದ್ಧ ಪೂರ್ಣಿಮೆಗೆ ಬಸವರಾಜ್ ಸರ್ ನನಗೆ ಅಲ್ಲಿ ಸ್ಟಾಲ್ ಹಾಕೊಟ್ಟಿದ್ರು ಪಿರಮಿಡ್ ಅಲ್ಲಿ. ನಾವು ಒಂದೂವರೆ ಸಾವಿರ ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದು. ಈ ವರ್ಷ ಹಾಗಿಲ್ಲ. ಸೊ ನಾನು ಎಲ್ಲ ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ನಾನು ಏನು 25 ವರ್ಷದಿಂದ ಪಿರಮಿಡ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ನಮ್ಗೆ ಸಿಗ್ತಾರೆ ನಾವು ಹಳೆ ಫ್ರೆಂಡ್ಸ್ಗಳೇ ನನ್ಗೆ ಜಾಸ್ತಿ ಸಿಕ್ಕಿರೋರು. ನಾನು ಹೊಸಬ್ರಿಗೆ ಏನು ಹೇಳೋದಿಲ್ಲ. ಏನಾರ ನಿನಗೆ ಜೀವನದಲ್ಲಿ ಬೇಜಾರಾಗಿ ಏನಾರ ಆದಾಗ ಒಂದ್ ಸ್ವಲ್ಪ ಅಪ್ಪ ನಿನಗೆ ದುಃಖವಾದಾಗ ನನ್ನ ನೆನಪಿರಲಿ ಅಂತೀನಿ. ಯಾಕೆ ಸರ್ ಹಂಗೆ ಅಂತೀರಾ? ಕೆಲವರೆಲ್ಲ ಇರ್ತದೆ. ಯಾಕೆ ದುಃಖ ಆಗಿರ್ತದೆ ಅಂದ್ರೆ ನಾವು ನಮ್ಮನ್ನ ತಿಳ್ಕೊಂಡಿರಲ್ಲ. ಅದಕ್ಕೆ ನಾನು ಯಾರಿಗಾರ ಇದ್ರೆ ಏನ್ ಹೇಳ್ಕೊಡ್ತೀನಿ, ಫಸ್ಟ್ ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ, ಬುದ್ಧನ ಧ್ಯಾನ ಮಾಡಪ್ಪ, ಪಿರಮಿಡ್ ಮೆಡಿಟೇಷನ್ ಮಾಡು ಅಂತ ಹೇಳ್ತೀವಿ. ಸೊ ಇದು ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ನೀವ್ ತಿಳ್ಕೊತೀವಿ. ನಮ್ಮನ್ನ ನಾವು ತಿಳ್ಕೊಂಡ್ರು ಮಾತ್ರ ಬೇರೆಯವ್ರ ಜೊತೆ ಖುಷಿಯಾಗಿರೋದು ಚೆನ್ನಾಗಿರೋದು ಗೊತ್ತಾಯ್ತದೆ. ನಮ್ಮನ್ನೇ ನಾವೇ ತಿಳ್ಕೊತೇನೆ ಬೇರೆಯವ್ರ ಜೊತೆಗೆ ಹಾಗಲ್ಲ. ಸೊ ನೀವ್ ಯಾವಾಗ ಅದು ಡೀಟೇಲ್ಸ್ ಇವತ್ತು ಇಂಟ್ರೊಡಕ್ಷನ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಸಾರ್ ಹತ್ರ ಮಾತಾಡ್ತಾ ಇದ್ದೀನಿ. ಅದು ಧ್ಯಾನದ ಏನ್ ವಿಶೇಷ ಅಂತ ನಿಮ್ಗೆ ಹೇಳ್ತೀನಿ ಅಷ್ಟೇ. ಪ್ರತಿಯೊಬ್ರು ಅಷ್ಟೇ, ಯಾರು ಏನೇ ಪ್ರಾಬ್ಲಮ್ ಮಾಡ್ಕೊಂಡಿದ್ರು, ಕೆಲವರು ಸೂಸೈಡ್ ಅಂತವ್ರನ್ನೆಲ್ಲ ಅವಾಯ್ಡ್ ಮಾಡಿದ್ ನಾವು. ಸರ್ ಸೂಸೈಡ್ ಮಾಡ್ಕೊಡ್ತೀನಿ, ಇಲ್ಲ ನನ್ ಜೀವನನೇ ಜಿಗುಪ್ಸೆ ಆಗ್ಬಿಟ್ಟಿದೆ ಈ ತರ ಅಂತ. ಯಾಕೆಂದ್ರೆ ನಿಮ್ ಪ್ರಾಬ್ಲಮ್ಮು ನಿಮ್ ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅವ್ರು ಸಾಲ್ವ್ ಮಾಡ್ತಾರೆ. ಆ ತರದ್ದೆಲ್ಲ ನಾವು ಮಾಡಿರೋದ ನಿಮ್ಗೆ ಹೇಳ್ತಿರೋದು. ನೀವು ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ, ಏನೂ ಯೋಚನೆ ಮಾಡದೆ ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ಬೇಕಷ್ಟೇನೆ. ಭಗವಂತ ನನ್ನ ಉಸಿರಿದ್ರೆ ನನ್ಗೆ ಏನ್ ಬೆಲೆ, ಉಸಿರಿಲ್ಲ ಅಂದ್ರೆ ಏನ್ ಬೆಲೆ. ಇದನ್ನೇ ಆನಾಪಾನಸತಿ ಗೌತಮ ಬುದ್ಧ ಮೆಡಿಟೇಷನ್ ಅಂತಾರೆ. ಅದಕ್ಕೆ ಲಿಂಕ್ ಎಲ್ಲ ಇದೆ, ಅದು ಸಾರ್ ಕೊಟ್ಟಾಗ ನಾನು ಹೇಳ್ತೀನಿ. ಸೊ ಇದಕ್ಕೆ ನೀವು ಬಂದಾಗ ಸಪೋಸ್ ನಾನು ಹೇಳ್ತಾ ಇದ್ದೀನಿ, ಬರೀ 21 ಡೇಸ್ ಅಲ್ಲಿ ನಿಮ್ಮ ಜೀವನನ ಚೇಂಜ್ ಮಾಡಿಸ್ತೀವಿ ನಾವು. ಹೇಗೆ? ನೀವು ಧ್ಯಾನಕ್ಕೆ ಕಾಲ್ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ, ಕಣ್ಮುಚ್ಚಿ ಒಂದನೇ ದಿನ ನೀವು ಸ್ಟಾರ್ಟ್ ಮಾಡಿದಾಗ ನಾನು ಹೇಳುದು ಹಳೇದೆಲ್ಲ ಬಿಟ್ಬಿಡಿ, ಯಾವ್ದು ಯೋಚನೆ ಮಾಡ್ಬೇಡಿ, ಹೊಸ ವಿಷಯದಲ್ಲಿ ಮಾತ್ರ ಇವತ್ತಿನಿಂದ. ಸಪೋಸ್ ಇವತ್ತು ನಮ್ಗೆ ಸೋಮಪ್ಪ ಸಿಕ್ಕವ್ರೆ ಅನ್ನಿ. ಸೊ ಒನ್ ವರ್ಡ್ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ಸೋಮಪ್ಪರು 10 ವಿಷಯ ಹೇಳಿದ್ರೆ ಅದ್ರಲ್ಲಿ ಯಾವ್ದಾರ ನಿಮ್ಗೆ ಹಿಡಿಸ್ತದೆ. ಎಸ್, ಒನ್ ಡೇ ಕ್ಯಾನ್ ಬಿ ಚೇಂಜ್ ಯುವರ್ ಲೈಫ್. ಅದಿವತ್ತೇ ಅನ್ಕೊಳ್ಳಿ. ಮೂರನೇದು, ಯಾರೇ ಏನ್ ಹೇಳಿದ್ರು ಇನ್ಫಾರ್ಮೇಶನ್, ಕನ್ಫರ್ಮೇಶನ್, ಟ್ರಾನ್ಸ್ಫಾರ್ಮೇಶನ್. ಈಗ ಸೋಮಪ್ಪರ್ ಇದೆಲ್ಲ ಹೇಳ್ತಾ ಇರ್ತಾರೆ. ಕೆಲವರೆಲ್ಲ ಹಿಂಗೆಲ್ಲ ಆಗ್ಬಿಡ್ತದ, ಅದ ಆಗಲ್ಲ, ನೀನ್ ಮಾಡ್ಬೇಕು, ಅವ್ರು ಹೇಳ್ದಂಗ್ ಮಾಡಿದ್ರೆ. ಆಮೇಲೆ ಆಗ್ಲಿಲ್ವಾ ಕೇಳಿ. ಇದು ಮೂರನೇದು. ನೆಕ್ಸ್ಟ್ ಸ್ವಲ್ಪ ದಿವಸ, ಒಂದ್ 10 ದಿವಸ ನೀವು ಧ್ಯಾನ ಮಾಡಿದ್ರೆ ನಿಮ್ಗೆ ಹೆಂಗಾಗುತ್ತೆ ಅಂತಂದ್ರೆ, ನೋಡುವ ನೋಟ ಶುದ್ಧಿ ಆಯ್ತದೆ, ಆಡುವ ಮಾತು ಶುದ್ಧಿ ಆಯ್ತದೆ, ಮಾಡುವ ಕೆಲಸ ಶುದ್ಧಿ ಆಯ್ತದೆ. ಸೊ ನೆಕ್ಸ್ಟ್ ನಿಮ್ಗಿನ್ನ ತಿಳುವಳಿಕೆ ಬರ್ತದೆ. ಅರಿವೇ ಇದಕ್ಕೆಲ್ಲ ಮೂಲ. ಅರಿವಿನಿಂದ ಇವೆಲ್ಲ ಮಾಡ್ಬೇಕು. ನೆಕ್ಸ್ಟ್ ಏನಾಯ್ತದೆ ನಿಮ್ಗೆ? ನೆಕ್ಸ್ಟ್ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನೋಡುದ್ದು ಸುಳ್ಳಾಗಬಹುದು, ಕೇಳುದ್ದು ಸುಳ್ಳಾಗಬಹುದು, ನಿಧಾನಿಸ್ದಾಗ ನಿಜ ತಿಳಿತದೆ. ಕೆಲವರು ಹೇಳ್ತಾರೆ, ಓಹ್ ಕಲರ್ ಹಾಕೊಂಡು ಇದೆಲ್ಲ ಆಗ್ಬಿಡ್ತದ. ನಾನು ಪಿರಮಿಡ್ ಮಾಸ್ಟರ್, ನಾನು 2 years ಇಂದ ಜೊತೆಗಿದ್ದು ಹೊಸರ ಜೊತೆಗೆಲ್ಲ ಮಾತಾಡಿಸಿ ನೋಡಿ ತುಂಬಾ ನನಗ್ ನಾನೇನೆ ಚೇಂಜಸ್ ಎಲ್ಲ ಮಾಡ್ಕೊಂಡಿದ್ರಿಂದ ನಾವೆಲ್ಲ ಹೇಳ್ತಾ ಇರೋದೆಲ್ಲ ಸ್ವಂತ ಅನುಭವ. ನಮ್ಮ ಇಲ್ಲಿ ಆನ್ಲೈನ್ ಕ್ಲಾಸ್ಗೆ ಬಂದಿರ್ತಾರೆ, ನಿಂಬೆಟ್ ತರಬಹುದು. ನೆಕ್ಸ್ಟ್ ಹೇಳ್ತೀನಿ. ಇದಾಯ್ತಲ್ವಾ? ಇದಾದ್ಮೇಲೆ ನೀವು 21 ದಿವಸ ಧ್ಯಾನ ಮಾಡಿದ್ರೆ ನೀವ್ ಹೆಂಗಾಗ್ತೀರಾ ಅನ್ಬಿಟ್ರೆ, ಹೇಳದ್ನ ಮಾಡ್ತೀರಾ, ಮಾಡೋದ್ನ ಹೇಳ್ತೀರಾ, ಇಲ್ಲ ಅಂದ್ರೆ ಸುಮ್ನೆ ಇರ್ತೀರಾ. ಇದು ನಮ್ದು ಧ್ಯಾನದಿಂದ ಸಿಗುವ ಲಾಭ. ಸೊ ಯಾವಾಗ ನೀವು ಧ್ಯಾನ ಕಲ್ತ್ಕೊಂಡ್ರಿ ಅಂದ್ರೆ ಪ್ಯೂರ್ ನೀವ್ ಹೇಳಿದ್ರೆ ಸೋಲ್ಜರ್ ತರ ಆಗ್ಬಿಡ್ತದೆ. ಯಾರು ಏನೇ ಬರ್ಲಿ ನಮ್ದು ನಂಗಿರ್ತದೆ. ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಏನ್ ಹೇಳ್ತೀನಿ, ನೀವು ನಿಮ್ಗೆ ಸ್ಲೋಗನ್ ಏನ್ ಹೇಳ್ತೀವಿ ಅಂದ್ರೆ, ಏನಾದರೂ ಆಗಿ ಮೊದಲು ಮಾನವರಾಗಿ, ಏನಾದರೂ ತಿನ್ನಿ ಆರೋಗ್ಯಕ್ಕೆ ತಿನ್ನಿ, ಏನಾದರೂ ಮಾಡಿ ಧ್ಯಾನ. ಸಾರ್ ಇಷ್ಟ ಮಾಡಿದ್ರೆ ನಮ್ಗೆ ದುಡ್ಡು ಕಾಸು ಬೇಕು. ಎಸ್, ದುಡ್ಡು ಕಾಸು ಬೇಕು. ನೀವು ಮಾಡೋ ಕೆಲಸ ಹೆಂಗಿರ್ಬೇಕು ಅಂದ್ರೆ, ನೀವು ಮಾಡುವ ಕೆಲಸ ಈ ಮನುಕುಲಕ್ಕೆ ಏನು ತೊಂದರೆ ಆಗ್ಬಾರ್ದು, ಪರಿಸರಕ್ಕೆ ತೊಂದರೆ ಆಗ್ಬಾರ್ದು ಅಂತ ಕೆಲ್ಸಗಳನ್ನ ಮಾಡಿ ಆಗ್ತದೆ. ಇದು ಮೇಡಮ್ ನಮ್ದು ಆಯ್ತು. ಈ ಪಿರಮಿಡ್ ನೀವು ಧ್ಯಾನ ಕಲ್ತ್ಕೊಂಡ್ರೆ ಅದಕ್ಕೆ ಗುರುಗಳು ಹೇಳಿರೋದು ಏನಿದೆ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸ್ಕೊಡ್ತೀನಿ. ಇಲ್ಲಾಂದ್ರೆ ಪಿರಮಿಡ್ ಇದು PMC ಕನ್ನಡ ಅನ್ಬಿಟ್ಟು ನೀವು ಸರ್ಚ್ ಮಾಡ್ಬೋದು. 10,000 ಇದೆ, ಎಲ್ಲ ಏರಿಯಾದಲ್ಲೂ ಇದೆ ಕರ್ನಾಟಕದಲ್ಲಿ. PMC ಕನ್ನಡ ಅಂತ ಹಾಕಿದ್ರೆ ಕನ್ನಡ ಬರ್ತದೆ, ಹಿಂದಿ ಅಂದ್ರೆ ಹಿಂದಿ, ಇಂಗ್ಲಿಷ್ ಅಂದ್ರೆ ಅದ್ರಲ್ಲಿ ನಮ್ ತರ ಮಾತಾಡಿರೋದು ಅದ್ರದ್ದು ನಾನು ನಿಮ್ಗೆ ಹಾಕಿದ್ದೀನಿ. ಇದು ಆಯ್ತು. ಈ ಧ್ಯಾನ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನಾನು ಯಾರಿಗಾರ 3 ಹೇಳ್ಕೊಡ್ತೀನಿ. ಕಲಬೆರಕೆ ಕುಡಿಬೇಡ, ಕಲಬೆರಕೆ ತಿನ್ಬೇಡ, ಕಲಬೆರಕೆ ನಿದ್ದೆ ಮಾಡಬೇಡ, ಕಲಬೆರಕೆ ವ್ಯವಹಾರ ಮಾಡಬೇಡ. ಅಷ್ಟೇ ಹೇಳುದು. ಸರ್ ಏನ್ ಸರ್, ಹೌದಾ? ಇದನ್ನೆಲ್ಲ ಹೇಳ್ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಬರ್ತದೆ. ನಾನು ಸುಮ್ಮನೆ ಇಂಟ್ರಡಕ್ಷನ್ ಹೇಳ್ತೀನಿ, ಗೊತ್ತಾಯ್ತಲ್ಲ? ಇದೇ ನಿಮ್ಮ ಅರಿವಿಲ್ದೇನೆ ನೀವೇ ಮಾಡ್ಕೊಂಡಿದ್ದೀರಾ ಪ್ರಾಬ್ಲಮ್, ನೀವೇ ತಿಂತಾ ಇದ್ದೀರಾ. ಆ ತಿನ್ನೋದ್ರಿಂದ ಇಷ್ಟು ಪ್ರಾಬ್ಲಮ್ ಆಯ್ತದೆ. ನೆಕ್ಸ್ಟ್ ಏನು? 3 ಹೇಳ್ಕೊಡೋದು ನಿಮ್ಗೆ. ಮುದ್ದೆ, ನಿದ್ದೆ, ಲದ್ದಿ. ಮುದ್ದೆ ಅಂದ್ರೆ ಏನು? ನಾವು ತಿನ್ನುವ ಆಹಾರ ಹೆಂಗಿರ್ಬೇಕು,
ವಿಷಮುಕ್ತವಾಗಿ ಆಗಿರ್ಬೇಕ. ಆಗ್ಲೇ ಹೇಳಿದ್ನಲ್ಲ ಕಲಬೆರಕೆ ತಿನ್ಬೇಡಿ ಅಂತ, ಕಲಬೆರಕೆ ಅದು ಕುಡಿಬೇಡಿ ಅಂತ ಹೇಳ್ತಾ ಇದೀನಿ. ಕಲಬೆರಕೆ ಏನ್ ಕುಡಿತಾ ಇದೀರಾ? ನೀವು ಏನ್ ಇವಾಗ ಕುಡಿತಾ ಇದಿಲ್ಲ RO ವಾಟ್ರು, ಅದ್ರಲ್ಲಿ ಏನು ಶಕ್ತಿ ಇಲ್ಲ. ಡಿಸ್ಟಿಲ್ ವಾಟರ್ ಜೀರೋ ಆದ್ರೆ ಡಿಸ್ಟಿಲ್ ವಾಟ್ರು 30 TDS ಇದ್ರೆ ಅದು. ಇದನ್ನ ನಾನು ಹೇಳ್ದೆ. ನಾನು ಈಗ 2-3 ವರ್ಷ ಆಯ್ತು ಅದನ್ನ ಬಿಟ್ಟು ನ್ಯಾಚುರಲ್ ನೀರ್ಗೆನೆ, ಅಕಸ್ಮಾತ್ ಸರಿ ಇಲ್ಲ ಅಂದ್ರೆ ಬಟ್ಟೆನಲ್ಲಿ ಸೋಸ್ಕೊಂಡು ನ್ಯಾಚುರಲ್, ನೀವ್ ಹೇಳ್ಬೋದಲ್ಲ ಕೆಲವು ಕಡೆ ಫ್ಲೋರೈಡ್ ಇದೆ ಅಂತ ಹೇಳ್ತಾರೆ, 100ರಲ್ಲಿ 1-2 ಕಡೆ ಅಷ್ಟು, 1-1.5 ಸಾವಿರ ಆಳ ಇದ್ರೆ ಫ್ಲೋರೈಡ್ ಇರೋದು, ಉಳಿದದ್ದೆಲ್ಲ ಕರೆಕ್ಟ್ ಆಗಿರ್ತದೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಜನ ದಿವಸ ನೋಡ್ತಾ ಇದ್ದೀವಿ ರೋಡಲ್ಲಿ ಕಾರ್ ಆಕ್ಸಿಡೆಂಟ್ ಆಯ್ತು, ಬಸ್ ಆಕ್ಸಿಡೆಂಟ್, ಟ್ರೈನ್ ಆಯ್ತು, ಮತ್ತೆ ಆಕ್ಸಿಡೆಂಟ್ ಆದ್ಮೇಲೆ ಮತ್ತೆ ರೋಡಲ್ಲಿ ಹೋಗ್ತಾರೆ ಜನ, ಬೇರೆ ರೋಡ್ ಮಾಡ್ಕೋಬೇಕಲ್ವಾ? ಮಾಡಲ್ಲ. ಅದೇ ತರ ನಮ್ದೇನು ಗೊತ್ತಾ, ಅದಕ್ಕೇನ್ ಕಾರಣ ಅಂತ ನಿಮ್ಮ ಅರಿವಿನಿಂದ ಮುಂದೆ ಹೋಗ್ಬೇಕು. ಪ್ರತಿಯೊಂದು ಅಷ್ಟೇ, ಯಾರು ಏನೇ ಹೇಳಿದ್ರು ಅರಿವು, ಇನ್ಫಾರ್ಮೇಶನ್, ಕನ್ಫರ್ಮೇಶನ್, ಈ ತರ ಆಯ್ತು. ಅದಕ್ಕೆ ನನ್ಗೆ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಿಂದ ನೀವು ಶುರು ಮಾಡಿ. ನೀರಿನ ಶುದ್ಧತೆ, ನೀವೇನು ಹಾಕ್ಬೇಡಿ, ಇರು ನೀರ್ನ ಫಿಲ್ಟರ್ ಮಾಡ್ಕೊಳ್ಳಿ. ಆಮೇಲೆ ಕೆಲವರು ನಾನು ಕಾಯಿಸ್ಕೊಂಡು ನೀರ್ ಕುಡಿತೀನಿ ಅಂತೀರ, ನೀರ್ನು ಅಷ್ಟೇ ಫುಲ್ ಜಾಸ್ತಿ ಕಾಯಿಸ್ಬಾರ್ದು. ಉಗುರು ಬೆಚ್ಚಗೆ ಮಾಡ್ಬಿಟ್ಟು ಹಾರಿಸ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು, ಅದಕ್ಕೇನಿಲ್ಲ 1 ಅಥವಾ 2 ಡ್ರಾಪ್ ನೀವು ನಿಂಬೆ ಡ್ರಾಪ್ ಹಾಕಿ, ಅದ್ ನೋಡಿ ಆಲ್ಕಲೈನ್ ಆಯ್ತದೆ. ಇಲ್ಲ ಅದಾಗಲ್ವಾ, ಸ್ವಲ್ಪ ಇದು ಪುದೀನ ಸೊಪ್ಪು ಹಾಕೊಳ್ಳಿ, ಇಲ್ಲ ಒಂಚೂರು ಜೀರಿಗೆ ಹಾಕೊಳ್ಳಿ. ಖಾಲಿ ನೀರ್ ಕುಡಿಯಕ್ ಹೋಗ್ಬೇಡಿ ನೀವು. ಇದಕ್ಕೆಲ್ಲ ಮೂಲ ಕಾರಣ ನಮ್ ಸೋಮಪ್ಪ ಸರ್ ಹೇಳ್ಕೊಡ್ತಾರೆ. ಇದೆಲ್ಲ ಆಯ್ತಲ್ವಾ, ಇದೆಲ್ಲ ಆಗ್ಬೇಕಾದ್ರೆ ಮುಖ್ಯ ತಿಳ್ಕೊಬೇಕಾಗಿರೋದು ನೀವು, ನಿಮ್ ಬಾಡಿ ಹೀಟ್ ಇದೆಯಾ ಕೋಲ್ಡ್ ಇದೆಯಾ. ನೀವು ಏನೇ ಮಾಡಿರಿ, ಕೆಲವ್ರಿಗೆ ಅದೇ ಗೊತ್ತಿಲ್ಲ. ಸರ್ ನನ್ ಬಾಡಿ ಹೆಂಗ್ ಸರ್ ನಾನು ಚೆಕ್ ಮಾಡ್ಕೊಳ್ಳೋದು? ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಇಲ್ಲ ಕೆಲವುದೆಲ್ಲ ನಮ್ ಸೋಮಪ್ಪ ಸರ್ ಹೇಳ್ತಾರೆ, ಅದು ಹೆಂಗೆ ಏನ್ ಚೆಕ್ ಮಾಡೋದು ಅದನ್ನೆಲ್ಲ ಕತ್ಕೊಳ್ಳಿ. ಫಸ್ಟ್ ನೀವು ಬಾಡಿನ ಹೀಟಾ ಕೋಲ್ಡ್ ನೋಡ್ಕೊಳ್ಳಿ. ಹೀಟ್ ಇದ್ರೆ ಕೋಲ್ಡ್ ಐಟಮ್ ತಿನ್ನಿ, ಕೋಲ್ಡ್ ಇದ್ರೆ ಹೀಟ್ ಐಟಮ್, ಎಲ್ಲ ಸಮತೋಲನ. ಹೀಟು ಇರಬಾರ್ದು, ಕೋಲ್ಡು ಇರಬಾರ್ದು. ಇದು ನ್ಯಾಚುರಲ್, ಹೌದಲ್ವಾ? ಇದನ್ನ ನಾವು ಕಲ್ತ್ಕೋಬೇಕು. ಇದನ್ನ ಕಲ್ತ್ಕೊಬಿಟ್ಟು ನೀರು ಶುದ್ಧತೆ, ನಾನು ಹೇಳಿದೆ ಕೊನೆಗೆ ಏನು ಸಿಕ್ಕಿಲ್ಲ ಅಂದ್ರೆ ನೀವು ಖಾಲಿ ನೀರು ಕುಡಿಯಬಹುದು. ನಾನು ಹೇಳಿದ್ರೆ 21 ದಿವಸ ಕುಡ್ಕೊಂಡು, ಇವತ್ತಿನ ನಾಳೆಯಿಂದ ಶುರು ಮಾಡಿ ಕುಡ್ಕೊಂಡು ಬನ್ನಿ. ಯಾಕೆ ಗೊತ್ತಾ, ತಗೊಳ್ಳೋದೆಲ್ಲ ಫಾರಿನ್ ಮೆಡಿಸಿನ್ ತಗೊಂಡಿರ್ತೀರಾ, ಬಟ್ ನೀರು ಅಬ್ಸರ್ವ್ ಮಾಡಲ್ಲ. ಸುಮ್ನೆ ನೀವು ಕುಡಿತೀರಾ, ಅದು 1 and 2 ನಲ್ಲಿ ಹೊರಗಡೆ ಬರ್ತದೆ. ನಾನು 1,500 ರೂಪಾಯಿ ಮೆಡಿಸಿನ್ ತಗೋತಾ ಇದ್ದೀನಿ, ಮತ್ತೆ ಶುಗರ್ ಯಾಕೆ ಕಂಟ್ರೋಲ್ ಆಗ್ಲಿಲ್ಲ? ನೀರೇ ಕುಡಿತಾ ಇಲ್ಲ, ನೀವು ಕುಡಿದನ್ನ ಅದು ಅಬ್ಸರ್ವ್ ಮಾಡ್ಕೋತಾ ಇಲ್ಲ. ಅದಕ್ಕೆ ಸೋಮಪ್ಪ ಸರ್ ಕಲ್ಲರ್ ಥೆರಪಿನಲ್ಲಿ ಯಾವ್ಯಾವ ಆರ್ಗನ್ಸು ಹೇಗೆ ಏನು ಯಾವ್ದು ಅಬ್ಸರ್ವ್ ಮಾಡ್ತದೆ ಯಾವ್ದು ಅಂತ ಎಲ್ಲ ಡೀಟೇಲ್ ಹೇಳ್ತಾರೆ. ಬೇಸಿಕ್ ನಾನು ಅವ್ರಿಗೆ ಹೇಳಿದ್ದೀನಿ ಸರ್, ಅವ್ರ ಮನುಷ್ಯರು ಹೀಟಾ ಕೋಲ್ಡ್ ಅಂತ ತಿಳ್ಕೊಳ್ಳಿಕ್ಕೆ ಅದು ಕಲ್ಲರು ಕೂಡ ಹೇಳ್ತಾರೆ ಲಾಸ್ಟ್ ಅಲ್ಲಿ, ಅದು ಅಬ್ಸರ್ವ್ ಮಾಡ್ಕೊಳ್ಳಿ. ಆಯ್ತಲ್ಲ, ನೀರ್ ಕುಡಿಯೋದ್ರ ಬಗ್ಗೆ ಹೇಳಿದೀನಿ. ಈಗ ತಿನ್ನೋದ್ರ ಬಗ್ಗೆ ಅಷ್ಟೇನೆ, ಕಲಬೆರಕೆ ತಿನ್ಬೇಡಿ ಅಂತೀನಿ. ಕಲಬೆರಕೆ ಅಂದ್ರೇನು? ಕೆಮಿಕಲ್ ಫ್ರೀ, ಯಾವುದು ಮಾಡರ್ನೈಸ್ ಅಂದ್ರೆ ಅದನ್ನ ಮಾಡಿರ್ತಾರೆ ನೋಡಿ, ಏನದು ವಿತೌಟ್ ಪ್ರಿಸರ್ವೇಟಿವ್ ತಿನ್ಬೇಕು. ಅಟ್ಲೀಸ್ಟ್ ಭತ್ತ ಅಕ್ಕಿ ಕುಟ್ಕೊಂಡು ತಿಂತಾ ಇದ್ವಲ್ಲ, ಆ ತರ ವಿತೌಟ್ ಪಾಲಿಸ್ ಅಕ್ಕಿ, ನ್ಯಾಚುರಲ್ ಉಪ್ಪು, ಮತ್ತೆ ಎಣ್ಣೆ ಇದೆಯಲ್ಲ, ಗಾಣದ ಎಣ್ಣೆ ಯಾರು ತಗೊಳ್ಳಿ, ಏನಾದ್ರು ತಗೊಳ್ಳಿ, ಇದು 3 ಬೇಕೇ ಬೇಕು. ಜಸ್ಟ್ ಈ 3ನ ನೀವು ಚೇಂಜ್ ಮಾಡಿ ನೋಡಿ, ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ ವಿತ್ 21 days ಅಲ್ಲಿ, ಹೌದಲ್ಲ? ನಿದ್ದೆ ಹೆಂಗಿರ್ಬೇಕು ಅಂದ್ರೆ, ಬೆಡ್ಗೆ ಹೋದ ತಕ್ಷಣ ಟಕ್ಕದ್ ನಿದ್ದೆ ಬರ್ಬೇಕು. ನಿದ್ದೆ ಬರಲ್ಲ, ಯಾಕೆ? ಇಲ್ಲಿ ಬೇರೆಯವ್ರಿಗೆ ಹೇಳಿರ್ತೀವಲ್ವಾ, 2 ರೂಪಾಯಿದ್ನ 20 ರೂಪಾಯಿ ಅಂತ ಹೇಳೋದು. ಯಾವ್ದೋ ಒಂದ್ ಸೀರೆ ತಂದಿರ್ತೀರ ರೂಪಾಯಿನ, ಅಯ್ಯೋ ಅವ್ರಿಗೆ ಹೇಳ್ಬಿಟ್ಟು ಇದಕ್ಕೆ 20,000 ಕೊಟ್ಟೆ ಅಂತ ಹೇಳೋದು. ಅವ್ರು ಯಾರೋ ಬಂದದ್ದು ಇದೇ ತಗೊಂಡದ್ದು ಅಂತ. ಅವಾಗ ಅವ್ರೇನು ತಿಳ್ಕೊಬಿಟ್ರೆ ನನ್ ಬಗ್ಗೆ ಏನ್ ಹೇಳ್ತಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂತ ಅಂದ್ರೆ, ನಾನು ಅವಾಗ ಹೇಳ್ದಂಗೆ, ಈ ಧ್ಯಾನ ಮಾಡಿದಾಗ ನಿಮ್ಗೆ ಯಾರಿಗೆ ಧ್ಯಾನಿಗಳು ಅಂತ ಹೇಳ್ತಾರೆ ಅಂದ್ರೆ, ನಾನು, ನಂದು, ನನ್ನಿಂದ, ಈ 3ನು ಬಿಡ್ಬೇಕು. ಇದು ಮೂರು ಬಿಟ್ರೆ ನೀವು ಧ್ಯಾನನೂ ಮಾಡೋದ್ ಬೇಡ, ನೀವು ವ್ಯವಹಾರ ಮಾಡೋದು ಸಾಕು. ಆದ್ರೆ ಆಗೋದಿಲ್ಲ. ಯಾಕೆ? ನಮಗೂ ಸಂಸಾರಗಳು ಇರ್ತವೆ. ಸುಳ್ಳು ಹೇಳ್ಬೇಕು, ಮಿತವಾಗಿ ಹೇಳಿ. ಅವಶ್ಯಕ್ಕೆ ತಕ್ಕಂತ ತಿನ್ನಿ, ಆಸೆಗೆ ತಿನ್ಬೇಡಿ. ಅದೇ ತರ ನಿದ್ದೆ ಆಯ್ತು. ನಿದ್ದೆ ಯಾವಾಗ ನಿಮ್ಗಾಯ್ತು, ನೆಕ್ಸ್ಟ್ ಬೆಳಿಗ್ಗೆ ಯಾರು ಆರೋಗ್ಯವಂತರು ಇದನ್ನ ತಿಳ್ಕೊಳ್ಳಿ. ಅದಕ್ಕೆ ಟೈಮ್ ಕ್ಲಾಕು ಕೂಡ ನಮ್ಮ ಕಲರ್ ಥೆರಪಿ ಬಂದಾಗ ಹೇಳ್ತಾರೆ, ಯಾರಿಗೆ ವಿತೌಟ್ ಅಲಾರಾಮು ಮಿನಿಮಮ್ 5 ಗಂಟೆಗೆ ಎಚ್ಚರ ಆಯ್ತದೆ. 5 ಗಂಟೆಗೆ ಎಚ್ಚರ ಆದವರು 6 ಗಂಟೆ ಒಳಗೆ ತಮ್ಮಲ್ಲಿರುವ ನೆನ್ನೆ ಏನ್ ತಿಂದಿದ್ರು ಅದೆಲ್ಲ ನಾಳೆ ಬೆಳಿಗ್ಗೆ, ಅದ್ರಲ್ಲಿ ಏನಿದೆ ಸತ್ವ ತಗೊಂಡು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಹಾಕು. ಅವನಷ್ಟ ಹ್ಯಾಪಿಯಸ್ಟ್ ಪರ್ಸನ್ ಯಾರು ಇಲ್ಲ. ಅದೊಂದು ನೀವು ಉಳಿಸ್ಕೊಂಡ್ರಿ ಅಂದ್ರೆ, ನಾನು ಎಷ್ಟು ಮಾತಾಡಿದ್ರು ಅಷ್ಟೇ, ನೀವು ಎಷ್ಟು ಮಾತಾಡಿದ್ರು ಅಷ್ಟೇ, ಕಾಯಿಲೆನೂ ವಾಸಿ ಆಗಲ್ಲ, ನೀವು ಸುಧಾರಿಸೋದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ ಮನಸ್ಸು. ಅದಕ್ಕೆ ಹೇಳ್ತೀವಿ ನಾವು, ಕೆಲವರೆಲ್ಲ ಸುತ್ತಿ ಬಳಸಿ ಏನ್ ಹೇಳ್ತಾರೆ, ಮನಸ್ಸಿನಂತೆ ಮಹಾದೇವ. ಈಗ ಸೋಮಪ್ಪ ಸರ್ ಅವಾಗ ಹೇಳಿದ್ರು ನೋಡಿ, ಯಾರನ್ನಾರಾಗ್ಲಿ, ಯಾರಿಗಾರ ನಾವು
ಇದು ಹೇಳಿ. ನೆಕ್ಸ್ಟ್ ಇನ್ನೊಂದು 5 ನಿಮಿಷದಲ್ಲಿ ಲಿಂಕ್ ಡಿಸ್ಕನೆಕ್ಟ್ ಆಗ್ಬೋದು, ಯಾಕಂದ್ರೆ ಫ್ರೀ ವರ್ಷನ್ ನಮ್ದು 40 ನಿಮಿಷ ಮಾತ್ರ ಇರುತ್ತೆ. ನಾನು ತಕ್ಷಣನೇ ಮತ್ತೆ ಬೇರೆ ಓಕೆ ಲಿಂಕ್ ಹಾಕ್ತೀನಿ, ಮತ್ತೆ ಜಾಯ್ನ್ ಆಗುವಂತ್ರಿ. ಮಾತಾಡಿ ಸರ್, ಮಾತಾಡಿ. ಓಕೆ ಗುರುಗಳೇ. ಈಗ ಅದು ಏನ್ ಹೇಳಿದೆ ನಾನು ನಿಮ್ಗೆ, ಸ್ವಲ್ಪ ಕಂಟಿನ್ಯೂ ಮಾಡಿಸಿ. ಈಗ ಎಲ್ಲಿಗೆ ನಿಲ್ಸ್ತೆ ಹೇಳ್ಬೇಕು ಯಾರಾದ್ರೂ ಒಬ್ರು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು, ಮನಸ್ಸು ಹಾ ಮನಸ್ಸು. ಮೇಡಮ್, ಹೌದು ನೋಡಿ. ಈಗ ನೋಡಿ, ನಾವೇನೋ ಒಂದು ಕೆಡಕ್ ಮಾಡಿರ್ತೀವಿ, ಎದುರ್ಕೊಬಿಟ್ರೆ ಯಾವಾಗ ಎದುರ್ಕೊಡ್ತೀವಿ ನಿಮ್ಗೆ ಕಿಡ್ನಿ ಕೇಳ್ತಾರಲ್ಲ, ಹುಚ್ಚ ಎದ್ಕೊಬಿಟ್ಟ ಅಂತದ, ಹೌದಲ್ವಾ? ಮತ್ತೆ ಭಯ ಯಾರಿಗಾರ ಭಯ. ಭಯ, ಮತ್ತೆ ಯಾರ್ಯಾರ ನೋಡ್ಕೊಂಡು ಹೊಟ್ಟೆ ಹೊರ್ಕೋತೀವಲ್ವಾ, ಹಾರ್ಟು. ಆಮೇಲೆ ಸೋಮಪ್ಪ ಹೇಳಿದ್ರಲ್ಲ ಹಂಗೆ, ಯಾರ್ಯಾರ ನೋಡ್ಕೊಂಡು ಹೊಟ್ಟೆ ಕಿತ್ಬಿಟ್ಕೋತಿಲ್ಲ, ಹೊಟ್ಟೆ ಪ್ರಾಬ್ಲಮ್. ಅದಕ್ಕೆ ಹೇಳ್ಕೊಡ್ತಾ ಕಲಿ ನಲಿ ಅಂತ. ನಮ್ಗೆ ಗೊತ್ತಿದ್ರೆ ಒಳ್ಳೇದನ್ನ 4 ಜನಕ್ಕೆ ಹಂಚ್ಕೋಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ಬಿಡ್ಬೇಕು. ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು. ಮೇಡಮ್, ನಾಳೆ ಬೆಳಿಗ್ಗೆ ನಮ್ ಉಸಿರಿದ್ರೆ ಎಲ್ಲ 4 ಬಿಲ್ಡಿಂಗು, 40 ಎಕರೆ ತೋಟ ಇವೆಲ್ಲ ಬರ್ತದೆ. ಉಸಿರೇ ಇಲ್ಲ ಅಂದ್ರೆ ಏನ್ ಮಾಡೋದು ನೋಡಿ. ಇಂತ ಇಂತ ಇಂಥ ಸತ್ಸಂಗ ನನ್ಗೆ ಇವತ್ತು ಯಾಕೆ ಅಂದ್ರೆ, ನಮ್ಮ ಸೋಮವಾರ ಸರ್ ಅದೇ ಸರ್ ಫಸ್ಟ್ 2 ದಿವಸ ಲೇಟ್ ಆದ್ರು ನಮ್ ಕಡೆ ಬೇಜಾನೇ ಇದೆ ಮೇಡಮ್. ನಾನು 25 ವರ್ಷ ಆಯ್ತು ಬಂದು ಮೆಡಿಟೇಷನ್ಗೆ, ಪಿರಮಿಡ್ಗೆ. ತುಂಬಾ ಎಲ್ಲಾ ಕಡೆನೂ ಇದ್ದಾರೆ. ಎಲ್ರು ಸರ್ ಅದಂಗೆ ಹೆಂಗೆ ಅಂದ್ರು. ಆಮೇಲೆ ಮತ್ತೆ ಇನ್ನೊಂದು, ಇಷ್ಟು ಕಡಿಮೆಗೆ ಅಂದ್ರು. ಅದಕ್ಕೆ ನಾನು ಆಕ್ಚುಲಿ ಒಂದು ಯಾವ ತರ ಹೇಳಿದೆ ಅಂದ್ರೆ, ನಾವು ಸೋಮಪ್ಪ ಸರ್ ಇಬ್ರು ನಮ್ಮ ಡಾಕ್ಟರ್ ಬಸವರಾಜ್ ಸರ್ ಕಡೆಯಿಂದ ಕಲ್ತಿರೋದು. ಆದ್ರೆ ಏನಪ್ಪಾ ಅಂದ್ರೆ, ಇಂಟ್ರೊಡಕ್ಷನ್ಗೆ ಅಂತ ಹೇಳ್ಬಿಟ್ಟು 99 ರುಪೀಸ್ ಮಾಡಿದೀವಿ. ಮುಂದೆ ಜಾಸ್ತಿ ಆಗೋದು, ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ 2 ದಿವಸ ಫ್ರೀ ಟ್ರಯಲ್ ಕೊಡ್ಸಿದ್ದೀನಿ ಅಂತೀನಿ. ಅದಕ್ಕೆ ಸಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಹೌದಲ್ವಾ? ಈ ವಿಡಿಯೋನೇ ನಾಳೆಯಿಂದ ನನ್ನ ಕಡೆ ಗ್ರೂಪ್ಗೆಲ್ಲ ಹಾಕಿದ್ವಿ. ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ. ಇಷ್ಟು ಕಡಿಮೆಗ ಇಷ್ಟೊಂದು ಹೇಳ್ಕೊಡ್ತೀರಾ ತರಬೇತಿಗಿನ್ನ ಅಡ್ವಾನ್ಸ್ಗೆ ನನಗೇನ ಡೀಟೇಲ್ ಆಗಿ ಅವ್ರು ಹೇಳ್ಕೊಡ್ತಾರೆ. ನಾನು ಊಟದ ಬಗ್ಗೆ, ತಿಂಡಿ ಬಗ್ಗೆ, ನಿಮ್ಗೆ ಇದ್ರ ಬಗ್ಗೆ, ನಾನು ಯಾವ ತರ ತಿನ್ಬೇಕು, ಏನ್ ತಿಂದ್ರೆ ಏನಾಯ್ತದೆ, ಇದು ಕೂಡ ನಿಮ್ಗೆ ಹೇಳ್ಕೊಡೋದ್ರಲ್ಲಿ ಇದ್ದೀವಿ. ಇದಾಯ್ತಲ್ಲ ಮೇಡಮ್, ಇದು ಆಯ್ತು. ಇದಾದ್ಮೇಲೆ ನಾನು ಕಲರ್ ಥೆರಪಿಗೆ ಯಾಕೆ ಬಂದೆ ಅಂದ್ರೆ, ಸೇಮ್ ಇದೇ ತರ ಧ್ಯಾನ ಮಾಡ್ಕೊಂಡಿದ್ದೆ, ಮೆಡಿಸಿನ್ ಎಲ್ಲ ತಗೋತಾ ಇದ್ರು. ನನ್ಗೂ ಶುಗರ್ ಬಂದು 25 ವರ್ಷ ಆಯ್ತು. ಇಲ್ಲಿ ತನಕ ನಾನು ಯಾವ್ದು ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇಲ್ಲ. ಎಷ್ಟಿದೆ ಗೊತ್ತಾ ಇವಾಗ ನನಗೆ? 240 ಇದೆ ಶುಗರ್. 240. ಯಾಕೆಂದ್ರೆ ಹೋದ ವರ್ಷ ನನಗೆ ಗೊತ್ತಿಲ್ಲ, ಒಂದೇ ವಾರದಲ್ಲಿ 6 kg ಮಾವಿನ ಹಣ್ಣು ತಿಂದೆ. ಆಮೇಲೆ ಬಸವರಾಜ್ ಸರ್ ಕೇಳಿದಾಗ ಗೊತ್ತಾಯ್ತು, ಮಾವಿನ ಹಣ್ಣು ತಿನ್ಬೇಕು, ಆದ್ರೆ ನಾಟಿ ತಿನ್ಬೇಕು ಅಂತ ಗೊತ್ತಾಯ್ತು. ಆಮೇಲೆ ಏನ್ ಮಾಡಿದೆ, ಅದೇ ತರ 4-4:30 ಎದ್ದು ಧ್ಯಾನ ಮಾಡ್ಬೇಕಾದ್ರೆ ಆ ಕಲರ್ ಥೆರಪಿ ಕ್ಲಾಸ್ ನೋಡ್ಕೊಂಡೆ 2 ವರ್ಷದ ಹಿಂದ್ಗಡೆ. ಅವಾಗ ನೋಡಿದಾಗ ಏನಪ್ಪಾ ಈ ಕಲರ್ ಅಲ್ಲಿ ಹೆಂಗಾಯ್ತದ, ನಮ್ಗೂ ಗೊತ್ತಲ್ಲ ಧ್ಯಾನಿಗಳಿಗೆ ಅದು. ಆದ್ರೆ ಮೊದಲಿಂದ ನನಗೆ ಗೊತ್ತಿತ್ತು. ನಾನು ಹೇಳುದಲ್ಲ, ನಾನು ಎಲ್ಲಾ ತರ ಕೋರ್ಸ್ ಮಾಡಿ ನಾನು ಈಗ ನಂದು 60. ಏನ್ ಮೇಡಮ್? ಹಲೋ, ಏನೋ ಮಾತಾಡ್ತಾರೆ. ಇರ್ಲಿ ಮೇಡಮ್, ಅದು ಮಾಡ್ಕೊಂಡಿದ್ದಾರೆ, ಮಾಡ್ಲಿ. ಅದಾಯ್ತಲ್ವಾ? ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಜೊತೆಗೆ ನನಗೆ ಸಿಕ್ಕುದೇನು, ಈ ತರ ಎಲ್ಲ ಆದ್ಮೇಲೆ ನಾವು 4 ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಗೊತ್ತಾದಾಗ, ನಮ್ಮ ಸೋಮಪ್ಪ ಸರ್ ಸಿಕ್ತಾಗ ಶುರು ಮಾಡಿದ್ದೀವಿ ಮೇಡಮ್. ಇಷ್ಟು ಬೇಸಿಕ್ ಇದೆ ನಮ್ಗೆ. ಪ್ರತಿಯೊಂದು ನನ್ಗೆ ಕಲಿನಲ್ಲಿ ಅಂತ ನಾನು ತುಂಬಾ ಚಾನೆಲ್ಗಳಿಗೆ ನಾನು ಲಿಂಕ್ ಇದ್ದೀನಿ. ಸಂಭ್ರಮ ವೇದಿಕೆ ಅಂತಿದೆ ಒಂದು, ಮತ್ತೆ ಗೂಗಲ್ ಮೀಟ್ ಅಂತಿದೆ, ಇನ್ನೊಂದು ನಮ್ದು ಮಹಾತಾರ ಬಾಬಾದು ಇದೆ. ಅದ್ ಮಾತಾಡಿರೋದೆಲ್ಲ ಇದೆ. ಅದೆಲ್ಲ ಇದ್ರೆ ಲಿಂಕ್ ನಾವು ಅಲ್ಲಿಗೆ ಒಂದೊಂದು ಸಾರಿ ನೋಡ್ಬಿಟ್ಟು ಯಾವ ಚೆನ್ನಾಗಿದೆ ಅದನ್ನ ಶೇರ್ ಮಾಡ್ತಾರೆ. ಇಲ್ಲಾಂದ್ರೆ ಲೈವ್ ಆಗೇ ಬಂದಿರ್ತೀವಿ. ಕಲಿ ನಲಿ ಅಂತ ಮೇಡಮ್. ಈಗ ನಾನು ಅಷ್ಟೇನೆ ಇದಕ್ಕೆ ಸಾರಿಗೆ ಹೇಳ್ತಾ ಇರೋದು. ಇವಾಗ ಸರ್ ನೀವೇನ್ ಹೇಳ್ಕೊಡ್ತೀರಾ, ಅವರು ಕಲರ್ ಥೆರಪಿನ ಕಲೀಲಿ, ಅವ್ರು ಚೆನ್ನಾಗಾದ್ರೆ 4 ಜನಕ್ಕೆ ಹೇಳ್ಕೊಡ್ಲಿ ಸರ್. ಇಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಸಾರ್ ಹೇಳ್ತಾ ಇರೋದು ಫಸ್ಟ್ ಅಷ್ಟೇನೆ. ಒಬ್ಬ ಮನುಷ್ಯ ಖುಷಿ ಇದ್ದು ಚೆನ್ನಾಗಿರ್ಲಪ್ಪ, ಇವಾಗ ಹೀಗ್ ಮಾಡ್ತಾರೆ ಮೇಡಮ್. ಇವಾಗ ನನ್ಗೆ 64 ವರ್ಷ ಇವಾಗ ನನಗೆ. ನಾನು ಈ ಏಜ್ಗೆ ಎಲ್ಲಾ ತರನು ಹೇಳುದಲ್ಲ, ನಾನ್ ಫಸ್ಟ್ ಕಲ್ತದ್ದೆ ನಾನ್ ಬೆಂಗಳೂರು ಬಂದದ್ದು 82ಗೆ. ಟೈಲರಿಂಗು, ಟೈಪಿಂಗು, ಡ್ರೈವಿಂಗು, ಟ್ರೇಡಿಂಗು, ಆಯುರ್ವೇದಿಕ್ಕು, ಆರ್ಗ್ಯಾನಿಕ್ಕು ಯಾವುದು ಬಿಟ್ಟಿಲ್ಲ ಮೇಡಮ್. ಎಲ್ಲಾ ಕೆಲ್ಸಗಳನ್ನು ಮಾಡ್ಕೊಂಡೆ. ಅಂದ್ರೆ ಯಾರಿಗೂ ಮೋಸ ಮಾಡ್ಬಾರ್ದು, ಯಾರಿಗೂ ತೊಂದರೆ ಕೊಡ್ಬಾರ್ದು. ದುಡ್ಡು ಅಷ್ಟೇನೆ, ನಗ್ಸ್ತಾ ಇರ್ಬೇಕು. ಇದು ನಂದು ಬ್ಯಾಕ್ ಗ್ರೌಂಡ್. ಯಾಕೆ ಕೆಲವರು ಕೇಳ್ತಾರೆ, ಓಹೋ ಏನ್ ಮಾಡ್ಬಿಟ್ಟಿದಾರಪ್ಪ ಮೇಡಮ್. ಇವಾಗ ನನಗೆ 4 ಜನ ಮೊಮ್ಮಕ್ಕಳು, 3 ಜನ ಮಕ್ಕಳು, ಫ್ಯಾಮಿಲಿ ಹಂಗೇನೆ ಇದ್ದಾರೆ, ಹ್ಯಾಪಿ ಆಗಿದ್ದೀವಿ. ಮತ್ತೆ ಇದು ನೆಕ್ಸ್ಟ್ ನಿಂಬೆಹಣ್ಣು ಬರ್ತೀನಿ ಮೇಡಮ್. ನಿಂಬೆಹಣ್ಣು ಗುರೂಜಿ ಅವರು ಶ್ರೀ ರಘುನಾಥ್ ಗುರೂಜಿ ಅಂತ. ಅವ್ರು ಮೂಲತಃ ಬಂದು ಶಿವಮೊಗ್ಗದವರು. 35 ವರ್ಷದಿಂದ ನಿಮ್ ಶಿವಮೊಗ್ಗದ ಕಾಲೇಜಲ್ಲಿ ಓದಿ ಅವರು ಬೆಂಗಳೂರಲ್ಲಿ ಅಮೃತ ಚಿಕಿತ್ಸೆ ಅಂತ ಮಾಡಿದ್ರು. ಅದನ್ನ ನಾನು 8 ವರ್ಷದ ಹಿಂದ್ಗಡೆನೆ ಮಾಡಿ, ನಿಂಬೆಹಣ್ಣು ಈಗ ಯಾರೇ ನನ್ನ ಟ್ರೀಟ್ಮೆಂಟ್ ಬಂದ್ರು ಫಸ್ಟ್ ನಿಂಬೆಹಣ್ಣು ನೀರು ಕುಡಿಸ್ತೀನಿ. ಯಾಕೆಂದ್ರೆ ಆ ನಿಂಬೆಹಣ್ಣು ನೀವು ಗೂಗಲ್ ಆಂಟಿ ಕೇಳಿ, ಇಲ್ಲ ಸ್ವಂತ ನೀವು ಅನುಭವ ತಗೊಳ್ಳಿ. ನೀವು 15 ದಿವಸ ಒಂದೊಂದು ಡ್ರಾಪ್ ಹಾಕೊಂಡು ಕುಡಿದು ನೋಡಿ ಏನ್ ಚೇಂಜಸ್ ಆಗ್ತದೆ. ಆದ್ರೆ ಏನ್ ಕಂಡೀಷನ್ ಅಂದ್ರೆ, ನಮ್ ಸೋಮಪ್ಪ ಸರ್ ಯಾರಿಗೆ ಕಿಡ್ನಿ ಕೋಲ್ಡ್ ಇರ್ತದೆ ಅವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಬರ್ತದೆ. ಕಿಡ್ನಿ ಇಟ್ಟಿರೋ ರೇರು,
ಅವ್ರಿಗೆ ಮಾತ್ರ ಸ್ವಲ್ಪ ಕಾಲೂತ ಆ ತರ ಬರ್ತದೆ, ಅವ್ರು ಯೂಸ್ ಮಾಡ್ಬೇಡಿ ಅಷ್ಟೇನೆ. ಮತ್ತೆ ಅದೇ ನಿಂಬೆ ಹಣ್ಣ ನಾವು ಕಣ್ಗೂ ಹಾಕೊಳ್ತೀವಿ. ಕಣ್ಣಿಗೆ ಹಾಕೊಂಡ್ರೆ ENT ಕೆಲಸ ಮಾಡುತ್ತೆ. ಕುಡಿದ್ರೆ ಇದು ನಮ್ಮ ಅರ್ಬಲ್ ಲೇಬರ್ ಇರ್ತಾರೆ, ಅಪ್ರೆಸ್ ಅಂತ ಹೇಳ್ತಾರೆ, ಅಷ್ಟು ಕೆಲಸ ಮಾಡ್ತದೆ ನೋಡಿ. ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡ್ತದೆ. ಇದನ್ನ ನಿಮ್ಮ ಅನುಭವ ತಗೊಂಡು ಡೈಲಿ ಬರ್ತೆ ಕ್ಲಾಸ್ ಬರ್ತಿರಲ್ಲ, ಇವತ್ತಿಂದ ಶುರು ಮಾಡಿ. ಗೊತ್ತಿಲ್ಲ ಅಂದ್ರೆ ಅದೊಂದು ವಿಡಿಯೋ ಇದೆ, ಸಾರ್ ನೋಡ್ಬಿಟ್ಟು ಅಕಸ್ಮಾತ್ ಅಪ್ಲೋಡ್ ಮಾಡಿದ್ರೆ ನೋಡ್ಕೊಂಡು ಇದ್ ಮಾಡಿ. ನೀರ್ ಕುಡಿಯೋದ್ರು ಹೇಳಿದ್ರೆ, ಊಟದ ತಮ್ಮಲ್ಲಿ ಹೇಳೋಣ, ಇಷ್ಟೇ ಸಾಕು. ನನ್ ಬೇಸಿಕ್ ಅನ್ಸುತ್ತೆ. ಇಷ್ಟು ನಂದ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಏನಿತ್ತು ಅದನ್ನ ಈಗ ಸೋಮಪ್ಪ ಸರ್ ಫ್ಯಾಮಿಲಿ ಎಲ್ಲ ನಮ್ದ ಫ್ಯಾಮಿಲಿ ಒಂದೇ ಮಾಡಿ. ಯಾಕೆಂದ್ರೆ ಇಬ್ರದ್ದು ಒಂದೇ ತಿಂಗಿಗೆ ಆಗಿರೋದ್ರಿಂದ ನಾವು ಜನಕ್ಕೆ ನಮ್ ಕೈಲಾದಷ್ಟು ಕಲಿನಲ್ಲಿ ತರ ಹಂಚ್ಕೊಂಡು ನಿಮ್ಗೆ ರಿಸಲ್ಟ್ ಬಂದ್ರೆ ಬೇರೆಯವ್ರಿಗೆ ಹೇಳಿ. ಇಲ್ಲ ಅಂದ್ರೆ ನಾನು ಬೆಳಿಗ್ಗೆ 8 ರಿಂದ 9, ಸಾಯಂಕಾಲ 8 ರಿಂದ 9 ಅಷ್ಟೇ ನಾನು ಫೋನ್ ರಿಸೀವ್ ಮಾಡೋದು. ಬೇರೆ ಟೈಮೆಲ್ಲ ಮೆಡಿಟೇಷನ್ ಅದು ಇದು ಕೆಲಸ ಇರ್ತದೆ, ನಾನು ಫೋನ್ ತಗೊಳ್ಳಲ್ಲ. ನಮ್ ಸೋಮಪ್ಪ ಸರ್ 10 ಗಂಟೆಯಿಂದ 6 ಗಂಟೆ ಅಂತ ಹೇಳಿದ್ದಾರೆ. ಮತ್ತೆ ಜೊತೆಗೆ ಅವ್ರದ್ದು ಕಲರ್ ಥೆರಪಿದು ಯಾರ ಪೇಷಂಟ್ ಇದ್ರು ಕೂಡ ಅದು ಕೂಡ ಇಷ್ಟು ಕಡಿಮೆಗೆ ನಾನು ಹೇಳ್ದಲ್ಲ, ನಿಮ್ ಪುಣ್ಯ ಅನ್ಬೋದು. ಬಟ್ ಪುಣ್ಯಗಿನ ಜೊತೆಗೆ ಏನಂತೀವಿ ಅಂದ್ರೆ, ಪ್ರತಿಯೊಬ್ಬ ಮನ್ಸನ್ನು ನಿಮ್ಗೆ ಹೇಳ್ದಲ್ಲ ಅವಾಗ್ಲೆ, 1 word can be change your life ಅಂತ. ಅದೇ ತರ ನಿಮ್ಮ ಕರ್ಮಫಲಗಳು ಮುಗ್ದಿದ್ದವ್ರು ಮಾತ್ರ ನಮ್ಮ ಲಿಂಕ್ಗೆ ಸಿಗ್ತಾರೆ ಅಷ್ಟೇನೆ. ಕರ್ಮಫಲ ಮುಗ್ದಿಲ್ಲ ಅಂತಂದ್ರೆ ಸುತ್ತಿ ಬಳಸಿ ಇಂಥವೆಲ್ಲ ನಾನು ನೋಡಿದ್ದೀನಿ ಬಿಟ್ಬಿಡಿ. ಇವತ್ತಿಲ್ಲ ನಾಳೆ ಬರ್ತಾರೆ. ಇವತ್ತು ಅಷ್ಟೇನೆ, ನಾನು ಯಾರನ್ನೂ ಹೊಸಬ್ರಿಗೆ ಟಚ್ ಮಾಡಲ್ಲ. ನನ್ನೆಲ್ಲ 15 ವರ್ಷ 20 ವರ್ಷ ಸರ್, ಏನ್ ಸರ್ ನೀವ್ ಹೀಗೆ ಇದ್ದೀರಾ, ಮತ್ತೆ ಇನ್ಯಾಗಪ್ಪ ಇರ್ತೀಯಾ? ಹೌದಲ್ವಾ? ಯಾರಿಗಾರ ತೊಂದರೆ ಕೊಟ್ಟರೆ ನಾವು ಮುಂದಕ್ಕೆ ಬರ್ಬೋದು. ನಾವು ಮುಂದಕ್ಕೂ ಹೋಗ್ಲಿಲ್ಲ, ಹಿಂದಕ್ಕೂ ಹೋಗಿಲ್ಲ, ಒಂದಷ್ಟೇ ಮುಂದಕ್ಕೆ ಹೋಯ್ತಾ ಇದ್ವಿ. ಈ ತರ ಖುಷಿಯಾಗಿದ್ದೀವಿ ಅಂದಾಗ ಎಲ್ಲ ಲಿಂಕ್ ಬರ್ತಾರೆ. ಅದಕ್ಕೆ ಸೋಮಪ್ಪ ಸರ್ ಮಾತ್ರ ಬನ್ನಿ ಸರ್ ಇಬ್ರು ಹಂಚ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು ಮೇಡಮ್. ಅದೇ ತರ ನನ್ಗೆ ಗೊತ್ತಿಲ್ದಿರೋದು ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ದಿರೋದು ನಾವ್ ಹೇಳ್ತೀವಿ. ನಮ್ಮಿಬ್ರಿಗೂ ಗೊತ್ತಿಲ್ದಿರೋದು ಕೆಲವರು ಇರ್ತಾರೆ ಆತಲ್ಲ. ಒಬ್ಬರು ಮಾಸ್ಟರ್, ಎಲ್ರು ಮಾಸ್ಟ್ರೆ. ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಆಲ್ ಆರ್ ಮಾಸ್ಟರ್ಸ್, ಆಲ್ ಆರ್ ಈಕ್ವಲ್. ಇಲ್ಲಿ ಯಾರು ಹೆಚ್ಚು ಕಡಿಮೆ ಇಲ್ಲ. ಕಲಿಯಲಿ ಅಂತ ನಿಮ್ಗೆ ಏನ್ ಅನುಭವ ಬಂದಿರ್ತದೆ, ಸತ್ಯ ಮಾತ್ರ ಮಾತಾಡಿ, ಸುಳ್ಳು ಗಿಳ್ಳು ಕಾಪಿ ಪೇಸ್ಟ್ ಬೇಡ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಹಾಗಾಗಿ ಈಗ ನಮ್ದು 6 ಹೋಗೋಣ. 6 ಏನಿರುತ್ತೆ ಅಂದ್ರೆ ನೋಡಿ, ಇಲ್ಲಿ ಎಡಗಡೆ ತೋರು ಬೆರಳು, ಇಂಡೆಕ್ಸ್ ಫಿಂಗರ್, ತೋರು ಬೆರಳು ಮೊದಲನೇ ಸೈಡ್ ಅಂದ್ರೆ ಟುವರ್ಡ್ಸ್ ಹೆಬ್ಬಟ್ಟ ಕಡೆ ಲಂಗ್ಸ್ ಪಾಯಿಂಟ್ ಬರುತ್ತೆ, ಲಂಗ್ಸ್ ಮೆರಿಡಿಯನ್ ಬರುತ್ತೆ. ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಹಾಟ್ನೆಸ್ ಬರುತ್ತೆ, ಆಮೇಲೆ ಹೀಟು, ಅದಾದ್ಮೇಲೆ ವಿಂಡು, ಅದಾದ್ಮೇಲೆ ಹ್ಯೂಮಿಡಿಟಿ, ಅದಾದ್ಮೇಲೆ ಡ್ರೈನೆಸ್, ಅದಾದ್ಮೇಲೆ ಕೋಲ್ಡ್ನೆಸ್. ಇವೆಲ್ಲ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ TM ನಲ್ಲಿ ಕಲಿತೀವಿ. ಏನಂದ್ರೆ 2 ಬೆರಳು, ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡ್ಲ್ ಫಿಂಗರ್ ಅಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಫ್ರಂಟ್ ಸೈಡ್ ಏನಿದೆಯಲ್ಲ, ಇವೆಲ್ಲ ಇನ್ ಮೆರಿಡಿಯನ್ಸ್. ಅವು ಇನ್ ಮೆರಿಡಿಯನ್ ಆಗಿರೋದ್ರಿಂದ ನೋಡಿ, ಈಗ ಕೆಲವೊಬ್ಬರಿಗೆ ಏನ್ ಸಮಸ್ಯೆ ಇರುತ್ತಪ್ಪ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ. ಇವತ್ತು ಕೆಲವೊಂದು ಸ್ವಲ್ಪ ಇಂಟ್ರಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಇವೆಲ್ಲ ಹೆಂಗ್ ವರ್ಕ್ ಆಗುತ್ತಂತ ನಿಮಗೂ ನಂಬಿಕೆ ಬರ್ಬೇಕಲ್ಲ. ಏನ್ ಹೇಳ್ತಾನಪ್ಪ ಇವನು, 99 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದಾನೆ, ಏನ್ ಹೇಳ್ತಾನೋ ಏನೋ, ಇವನಿಗೆ ಇವನ ಮೇಲೆ ನಂಬಿಕೆ ಬೇಕೋ ಇಲ್ವಾ ಅಂತ ಗೊತ್ತಿಲ್ಲ. ಕೆಲವೊಬ್ರು 6 ಕ್ಲಾಸ್ ಆಲ್ರೆಡಿ ಕಲ್ತಿರ್ಬೋದು, ಈಗ ಕೆಲವೊಬ್ರು ಕಲಿತಾ ಇರ್ಬೋದು. ಇಲ್ಲಿ ಲಿವರ್ ಇದೆ, ಎಲ್ಲಿ ಮಿಡ್ಲ್ ಫಿಂಗರ್ ಅಲ್ಲಿ ಲಿವರ್ ಇದೆ. ಲಿವರ್ದು ನೋಡಿ, ಇದನ್ನ ಇನ್ನೊಂದ್ಸಲ ಹೇಳ್ತೀನಿ. ಇದು ಫಸ್ಟ್ ಗೆರೆ, ಇದು ಫಸ್ಟ್ ಗೆರೆ, ಸಾರಿ ಫಸ್ಟ್ ಗೆರೆ ನೋಡಿ, 1 2 3 ಇದು ನಮ್ದು ಫಸ್ಟ್ ಗೆರೆ. ಇಲ್ಲಿ ಬರೋದು 2ನೇ ಗೆರೆ. ಈ ಫಸ್ಟ್ ಇಲ್ಲಿಂದ ತುದಿದಿಂದ ಇಲ್ಲಿ ತನಕ ನೀವು ಡಿವೈಡ್ ಮಾಡ್ಕೊಳ್ಳಿ. 3 ಇಲ್ಲಿಂದ ಎಲ್ಲಿ ಎಷ್ಟಿದೆ ಮೆಜರ್ ಮಾಡ್ಕೊಂಡು ಅಲ್ಲಿ 1 2 3 ಚುಕ್ಕೆ ಬರೋ ತರ ಡಿವೈಡ್ ಮಾಡ್ಕೊಳ್ಳಿ. ಅದೇ ತರ ಮತ್ತೆ 1 2 3 4 ಇಲ್ಲಿ 3 ಇಲ್ಲಿ ಡಿವೈಡ್ ಮಾಡ್ಕೊಂಡಾಗ ಫಸ್ಟ್ ಇಂದ ಹಿಡಿದು ಇಲ್ಲಿ 6 ಕಲರ್ ಬರ್ಬೇಕಲ್ಲ, ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಆ ಜಾಗ ನಿಮ್ಗೆ ಸಿಕ್ಬಿಡುತ್ತೆ. ಇಲ್ಲಿ ಲಿವರು ವಿಂಡ್ ಇದೆ. ಈ ವಿಂಡ್ ಅನ್ನ ಕಡಿಮೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಹ್ಯೂಮಿಡಿಟಿ ಇದೆಯಲ್ಲ, ಆ ಹ್ಯೂಮಿಡಿಟಿನ ನಾವು ಇಲ್ಲಿ ಗ್ರೀನ್ ಜಾಗಕ್ಕೆ ಹಾಕ್ಬೇಕು. ಓಕೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಲಿವರ್ ಜಾಗ. ಇಲ್ಲಿ ನಮಗೆ ಬರ್ತಾ ಇರೋದು ಎಲ್ಲಿ ಬರ್ತಾ ಇದೆ ವಿಂಡ್ ಅಂತ ನೋಡ್ಕೊಂಬಿಡಿ. ಇಲ್ಲಿ ಗೆರೆಗೆ, ಫಸ್ಟ್ನೇ ಗೆರೆಗೆ ನಮಗೆ ವಿಂಡ್ ಬರ್ತಾ ಇದೆ. ಫಸ್ಟ್ನೇ ಗೆರೆಗೆ ವಿಂಡ್ ಬಂದಾಗ ಇದು ಮೊದಲನೇ ಗೆರೆಗೆ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ಒಂದು ಯೆಲ್ಲೋ ಕಲರ್ನ ಹಾಕ್ಬೇಕು.
ಯೆಲ್ಲೋ ಕಲರ್ ಹಾಕಿದಾಗ ಅಲ್ಲಿ ವಿಂಡ್ ನಿಮಗೆ ಕಡಿಮೆ ಆಗುತ್ತೆ. ಅಲ್ಲಿ ಕೂಡ ಹಾಕಿ ಮತ್ತೆ ಇಲ್ಲಿ ಹ್ಯೂಮಿಡಿಟಿಗೆ ಒಂದು ಹಾಕ್ಬೋದು, ಬಟ್ ಒಂದೇ ಕಲರ್ನ ನಾವು ರೆಫರ್ ಮಾಡ್ತೀವಿ. ಈ ತರ ಹಾಕಿದಾಗ ನಿಮ್ಮ ವಿಂಡ್ ಎನರ್ಜಿ ಏನಾಗುತ್ತಲ್ಲ ಅದು ಕಂಟ್ರೋಲಿಗೆ ಬರುತ್ತೆ. ಒಂದೇ ಒಂದು ಚುಕ್ಕೆ ಇಟ್ರೆ ನಿಮ್ಮ ವಿಂಡ್ ಎನರ್ಜಿ ಕಡಿಮೆ ಆಗುತ್ತೆ. ನಾವು ಈ ಕಲರ್ ಥೆರಪಿಯಲ್ಲಿ ಏನ್ ಮಾಡ್ತೀವಿ ಗೊತ್ತಾ? ಕಲರ್ ಥೆರಪಿಯಲ್ಲಿ ಏನ್ ಮಾಡ್ತೀವಿ, ನಿದ್ದೆ ಬರ್ಲಿಲ್ದವರಿಗೆ ನೀವು ಹೆಬ್ಬಟ್ಟಿ ಹಿಂದ್ಗಡೆ ಬ್ಲ್ಯಾಕ್ ಹಾಕೊಳ್ಳಿ, ಮಿಡ್ಲ್ ಫಿಂಗರಿಗೆ ಪಿಂಕ್ ಹಾಕೊಳ್ಳಿ, ಮತ್ತೆ ಲಿಟಲ್ ಫಿಂಗರ್ಗೆ ಸ್ಕೈ ಬ್ಲೂ ಹಾಕೊಳ್ಳಿ ಅಂತ ಹೇಳ್ತೀವಿ. ಸ್ಕೈ ಬ್ಲೂ ಏನಕ್ಕಂದ್ರೆ ಅದು ವಿಂಡ್ ಅನ್ನ ಕಂಟ್ರೋಲ್ ಮಾಡೋ ಎನರ್ಜಿ, ಅಂದ್ರೆ ಕಂಟ್ರೋಲ್ ಮಾಡೋ ಕಲರ್. ಹಾಗಾಗಿ ಅಲ್ಲಿ ಆ ತರ ಹೇಳ್ತೀವಿ. ಇಲ್ಲಿ ಎನರ್ಜಿ ಹೆಂಗಂದ್ರೆ TM ಕಲ್ತಿರೋರಿಗೆ ಇದು ಗೊತ್ತಾಗುತ್ತೆ. TM ಕಲ್ತಿರೋರಿಗೆ ಹೆಂಗಂದ್ರೆ ಇಲ್ಲಿ ವಿಂಡ್ ಅನ್ನ ಸ್ಟಾರ್ಟ್ ಮಾಡಿದಾಗ ನಾವು ಅದನ್ನ ಒಂದು ಯೆಲ್ಲೋ ಡಾಟ್ ಇಟ್ಟಾಗ ಅಂದ್ರೆ ಅಲ್ಲಿ ವಿಂಡ್ ಕಂಟ್ರೋಲ್, ಹ್ಯೂಮಿಡಿಟಿ ಆಗುತ್ತೆ, ಕಂಟ್ರೋಲ್ ಬರುತ್ತೆ. ಹಾಗಾಗಿ ಯಾರಿಗೆಲ್ಲ ನಿದ್ದೆ ಬರಲ್ಲೋ, ಯಾರಿಗೆಲ್ಲ ತಲೆ ಓಡ್ತಾ ಇರ್ತದೋ, ನಾ ಸುಮ್ಮನೆ ಇರ್ತೀನಿ ಸರ್ ಅದು ಎಲ್ಲೆಲ್ಲೋ ತಲೆ ಹೋಗ್ತಾ ಇರ್ತದೆ, ವಿಚಾರಗಳು ಬರ್ತಾ ಇದಾವ ಅಂದ್ರೆ ನೀವು ಮಿಡಲ್ ಫಿಂಗರಿಗೆ ಫಸ್ಟ್ ಗೆರೆಗೆ ನೀವು ವಿಂಡ್ ಯೆಲ್ಲೋ ಕಲರ್ ಅನ್ನ ಹಾಕ್ಬೋದು. ಅದಾದಪ್ಪ ಅಂದ್ರೆ ನಿಮ್ಗೆ ವಿಂಡ್ ಕಂಟ್ರೋಲ್ ಬರುತ್ತೆ. ಈ ಕಲರ್ ಎಷ್ಟೊತ್ತು ಹಾಕ್ಬೇಕು? 30 ಮಿನಿಟ್ಸ್. ನಾವು ಹೆಂಗೆ ಮೆಂತೆ ಸೆಡೇಷನ್ಗೆ ಟೋನಿಫಿಕೇಶನ್ಗೆ ಕಾಳುಮೆಣಸು ಹಾಕಿ 10 ರಿಂದ 15 ನಿಮಿಷ ಹೇಳ್ತೀವೋ, 10 ರಿಂದ 12 ನಿಮಿಷ ಹೇಳ್ತೀವೋ, ಅದೇ ತರ ನೀವು 6 ಕೀ ಕಲರ್ ಅನ್ನ ನೀವು 30 ನಿಮಿಷದಲ್ಲಿ ನೀವು ರಿಸಲ್ಟ್ ತಗೋಬಹುದು. ಹೌದು ಸರ್, ಈಗ ಕಲರ್ ಥೆರಪಿಗೂ 6 ಕೀಗೂ ಏನ್ ಡಿಫರೆನ್ಸ್ ಅಂತ ಕೇಳ್ಬೋದು ನೀವು. ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಕ್ ಬಂದ್ರೆ, ಡಯಾಗ್ನೋಸಿಸ್ ಮಾಡಕ್ ಇವನ್ ಲಿವರ್ ಹೀಟ್ ಆಗಿದೆ, ಕೋಲ್ಡ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಅದನ್ನ ನೀವು ಇಲ್ಲಿ ತಕ್ಷಣನೇ ರಿಸಲ್ಟ್ ಕೊಡ್ಬೋದು. ಕಲರ್ ಥೆರಪಿದು ಸ್ವಲ್ಪ ಡಿಲೇ ಆಗ್ಬೋದು, ಆದ್ರೆ ಇದರಲ್ಲಿ ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ಮತ್ತೆ ಕೆಲವೊಬ್ಬರಿಗೆ ರಾತ್ರಿ ಎಲ್ಲ ಯೂರಿನೇಷನ್ ಹೋಗ್ತಾರೆ, 2-3 ಟೈಮ್ಸ್ ಆಗ್ತದೆ, ಇಲ್ಲ ಅಂದ್ರೆ ಕಿಡ್ನಿ ಕೋಲ್ಡ್ನೆಸ್ ಆಗ್ತದೆ. ಕಿಡ್ನಿ ಕೋಲ್ಡ್ನೆಸ್ ಆಗಿದೆ ಅಂದ್ರೆ ಯೂರಿನೇಷನ್ ವೈಟ್ ಕಲರ್ ಇರುತ್ತೆ, ಆವಾಗ ಟಂಗ್ ಕೂಡ ವೈಟ್ ಕೋಟಿಂಗ್ ಇರುತ್ತೆ. ಹಾಗಾಗಿ ನೀವು ಅವ್ರಿಗೆ ಏನ್ ಮಾಡ್ಬೋದು ಅಂತ ಅಂದ್ರೆ, ಇಲ್ಲಿ ಇದೆ ನೋಡಿ ಕಿಡ್ನಿ ಇಲ್ಲಿ ಕೋಲ್ಡ್ನೆಸ್ ಇದೆಲ್ಲ, ಈ ಕೋಲ್ಡ್ನೆಸ್ ಪಾಯಿಂಟ್ ಎರಡನೇ ಗೆರೆಗೆ ಇಲ್ಲಿ ಬರುತ್ತೆ. ಇಲ್ಲಿ ಈ ಎರಡನೇ ಗೆರೆಗೆ ಕಿಡ್ನಿ ಕೋಲ್ಡ್ನೆಸ್ ಪಾಯಿಂಟ್ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೋದು? ಒಂದು ಆರೆಂಜ್ ಕಲರ್ ಹಾಕಿ, ಈ ತರ ಒಂದು ಆರೆಂಜ್ ಕಲರ್ ಹಾಕಿದ್ರೆ ನಿಮ್ನಲ್ಲಿರ್ತಕ್ಕಂಥ ಕಿಡ್ನಿ ಕೋಲ್ಡ್ನೆಸ್ ಅದು ಕಡಿಮೆ ಆಗುತ್ತೆ. ಈ ತರ ಕಿಡ್ನಿ ಕೋಲ್ಡ್ನೆಸ್ ಇರೋ ಜಾಗದಲ್ಲಿ ನಾವು ಇಲ್ಲಿ ಕೋಲ್ಡ್ನೆಸ್ ಪಾಯಿಂಟ್ ಬರುತ್ತೆ. ಕಿಡ್ನಿ ಕೋಲ್ಡ್ನೆಸ್ ಪಾಯಿಂಟ್ ಫಸ್ಟ್ ಟಿಪ್ ಆಫ್ ದ ಫಿಂಗರ್ ಬರ್ತದೆ, ಇಲ್ಲಿ ನೋಡ್ಬೋದು ನೀವು. ಟಿಪ್ ಆಫ್ ದ ಫಿಂಗರು ಇಲ್ಲಿ ಕೋಲ್ಡ್ನೆಸ್ ಬರುತ್ತೆ, ಇಲ್ಲಿ ನೀವು ಹಾಟ್ನೆಸ್ ಬರುತ್ತೆ. ಅದನ್ನ ನೀವು ಇಲ್ಲಿದ್ದ ಕಲರ್ ತಗೊಂಡ್ಬಂದು ಇಲ್ಲಿ ಹಾಕಿದ್ರೆ ಅದು ನಿಮಗೆ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ತದೆ. ಈ ಲಾಜಿಕ್ ಅನ್ನ ನಿಮಗೆ ಪ್ರತಿಯೊಂದನ್ನ ಪ್ರೋಟೋಕಾಲ್ ಪ್ರಕಾರ ನಾವು ಇದನ್ನ ಬುಕ್ ಬರ್ದಿದೀವಿ. ನಿಮಗೆ 100ಕ್ಕಿಂತ ಹೆಚ್ಚಿನ ಪ್ರೋಟೋಕಾಲ್ ಕೂಡ ಬುಕ್ ಅಲ್ಲಿ ಇದಾವೆ. ಕೆಲವೊಂದು 100ಕ್ಕಿಂತ ಹೆಚ್ಚು ಕ್ರಾನಿಕ್ ಡಿಸೀಸಸ್ ಇದೆ. ಇಲ್ಲಿ ಹಾಟ್ನೆಸ್ ಅಂತ ಏನಿರುತ್ತೆ, ಅಲ್ಲಿ ಕೋಲ್ಡ್ನೆಸ್ ಅಂತ ಇರುತ್ತಲ್ಲ, ಆ ಕಲರ್ನ ಇಲ್ಲಿ ತರಬೇಕು ನೋಡಿ. ಇದನ್ನು ಕೋಲ್ಡ್ನೆಸ್ಸಿಗೆ ಹಾಕ್ಬೇಕು, ಹೀಟ್ ಅನ್ನ ಡ್ರೈನೆಸ್ಸಿಗೆ ಹಾಕ್ಬೇಕು, ವಿಂಡ್ ಅನ್ನ ಹ್ಯೂಮಿಡಿಟಿಗೆ ಹಾಕ್ಬೇಕು. ಅರ್ಥ ಆಗ್ತಾ ಇದೆನಾ ನಾನು ಮಾತಾಡೋದು? ಏನಾದ್ರೂ ಸ್ಪೀಡ್ ಆಗ್ತಾ ಇದೆನಾ? ಏನೋ Yes, sir. ಕರೆಕ್ಟ್ ಇದೆಯಲ್ಲ? ಇಲ್ಲಿ ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಲಂಗ್ಸ್ ಕೋಲ್ಡ್ ಆಗಿದೆ ಅಂತ ತಿಳ್ಕೊಡಿ. ಲಂಗ್ಸ್ ಕೋಲ್ಡ್ ಆದಾಗ ಏನ್ ಮಾಡ್ಬೇಕು? ಇಲ್ಲಿ ಕೋಲ್ಡ್ನೆಸ್ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಇದೆ. ನೀವು ಇಲ್ಲಿ ಇರ್ತಕ್ಕಂಥ ಹಾಟ್ನೆಸ್ ಕಲರ್ನ, ಆರೆಂಜ್ ಕಲರ್ನ ಇಲ್ಲಿ ನೀವು ಕೋಲ್ಡ್ನೆಸ್ ಜಾಗದಲ್ಲಿ ಹಾಕಿದ್ರೆ ಲಂಗ್ಸ್ ನೀವು ಕೋಲ್ಡ್ನೆಸ್ ನಿಂದ ಹಾಟ್ನೆಸ್ ಕಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಕಲರ್ ಅನ್ನ ಯಾವ ತರ ಮಾಡಿದೀವಿ ನೋಡಿ, ಇಲ್ಲಿ ಹಾಟ್ನೆಸ್ಗೆ ಇಲ್ಲೇ ಹಾಕ್ಬೇಕು. ನೀವು ಹಾಟ್ನೆಸ್ ಬದಲಿ ಮತ್ತೆ ರೆಡ್ ಹಾಕಿದ್ರೆ ಇಲ್ಲಿ ಅಷ್ಟೊಂದು ಸ್ಪೀಡ್ ಆಗಿ ವರ್ಕ್ ಆಗೋದಿಲ್ಲ. ಅದೇ ಹಾಟ್ನೆಸ್ ಅನ್ನ ನೀವು ಕೋಲ್ಡ್ನೆಸ್ಗೆ ಹಾಕಿದಾಗ ಆದಷ್ಟು ಬೇಗ ನಿಮ್ಮಲ್ಲಿ ಕ್ಲಿಯರ್ ಆಗುತ್ತೆ. ಕೆಲವೊಬ್ಬರಿಗೆ ಈ ಒಣ ಕೆಮ್ಮು ಬರುತ್ತೆ. ಒಣ ಕೆಮ್ಮು ಏನಕ್ಕೆ ಬರುತ್ತೆ? ಅಲ್ಲಿ ಹಾಟ್ನೆಸ್ ಜಾಸ್ತಿ ಆಗಿರ್ತದೆ, ಅಲ್ಲಿ ಒಣತನ ಜಾಸ್ತಿ ಆಗಿರ್ತದೆ. ಅವಾಗ ಏನ್ ಮಾಡ್ಬೋದು? ಹೀಟಿಗಾದ್ರೆ ನೀವು ಬ್ರೌನ್ ಕಲರ್ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲಿ ಡಾರ್ಕ್ ಬ್ಲೂ ಕೂಡ ಇದು ಹೈ ಡೋಸೇಜ್ ನೋಡಿ. ಇದರಲ್ಲಿ ಹೆಂಗೆ ಅಂದ್ರೆ ಇದು ಹೈ ಡೋಸೇಜ್, ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ, ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ. 3 ತರ ಎನರ್ಜಿ ಬರುತ್ತೆ ನಿಮಗೆ. ಬಹಳ ಒಂದೇ ಸಲ ನಾವು ಡಾರ್ಕ್ ಬ್ಲೂ ಕಲರ್ ಹಾಕಿದಾಗ ಬಹಳ ಕೋಲ್ಡ್ ಆಗ್ಬೋದು. ಬೇಡ ಸರ್ ಅಂದ್ರೆ ಇಲ್ಲಿ ಹೀಟ್ ಅಲ್ಲಿ ನೀವು ಬ್ರೌನ್ ಕಲರ್ ಹಾಕಿದಾಗ
ಸ್ವಲ್ಪ ಮಿಡ್ಲ್ ಆಗಿರ್ತದೆ. ಈಗ ಸ್ವಲ್ಪ ಇರುತ್ತೆ ಡ್ರೈನೆಸ್, ನೀವು ಒಂದೇ ಸಲ ಡಾರ್ಕ್ ಬ್ಲೂ ಮಾಡಿದಾಗ ಏನಾಗುತ್ತೆ, ಬಹಳ ಕೋಲ್ಡ್ ಆಗ್ಬಿಡುತ್ತೆ. ಹಾಗಾಗಿ ನೀವು ಬ್ರೌನ್ ಕಲರ್ ಯೂಸ್ ಮಾಡ್ಬೋದು, ಅವಾಗ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ. ಒಂದ್ ದಿವಸ ಬಿಟ್ಟು 2 ದಿವಸ ಹಾಕೊಳ್ಳಿ, ಏನ್ ತೊಂದರೆ ಇದೆ? ಬಹಳ ಕೋಲ್ಡ್ ಮಾಡಿದ್ರು ಸಮಸ್ಯೆ ಇದೆ, ಬಹಳ ಹೀಟ್ ಮಾಡಿದ್ರು ಸಮಸ್ಯೆ ಇದೆ. ಹಾಗಾಗಿ ಇಲ್ಲಿ ಕಲರ್ಗಳನ್ನ ಯಾವ ತರ, ಇಲ್ಲಿ ನೋಡಿ, ಕೆಲವೊಂದು ಮೇಲ್ಮುಖವಾಗಿ ಚಲನೆ ಮಾಡ್ತವೆ, ಕೆಲವೊಂದು ಕೆಳಮುಖವಾಗಿ ಚಲನೆ ಮಾಡ್ತವೆ. ಇಲ್ಲಿ ಯಾರೋ ಮಾರ್ಕ್ ಕೊಟ್ಟಿದೀವಿ ನೋಡಿ, ಯಾರೋ ಮಾರ್ಕ್ ಕೊಟ್ಟಿದೀವಿ. ಇದು ಅಪ್ಪರ್ ಸೈಡ್, ಇದು ಡೌನ್ವರ್ಡ್ ಸೈಡ್. ಹಾಗಾಗಿ ನೀವು ಏನೇ ಮಾಡೋದಿದ್ರು ಈ ಚುಕ್ಕೆ ಇಡೋದ್ರಲ್ಲಿ, ಕೆಲವೊಬ್ರು ನಮ್ ಕಡೆ ಬರ್ತಾರಲ್ಲ, ಅವರು ಪೇಷಂಟ್ ಆನ್ಲೈನ್ ಟ್ರೀಟ್ಮೆಂಟ್ ತಗೊಂಡವ್ರು ಕೂಡ ಹೇಳ್ತಾರೆ, ಸರ್ ಕೈ ತುಂಬಾ ಬಣ್ಣ ಬೆಳ್ಕೊಂಡು ಹೋದ್ರೆ ಎಲ್ಲಾರು ಕೇಳ್ತಾರೆ ಸರ್ ಅಂತ ಹೇಳ್ತಾರೆ. ಅವರಿಗೆ ಈ ತರ ಚುಕ್ಕೆ ಇಡೋದು ಬರೀ ಅರ್ಧ ಗಂಟೆ ಇಡೋದು, ಇದು ಒಂದು ಒಳ್ಳೆ ಅದ್ಭುತ. ಮತ್ತೆ ಕಲರ್ಸ್ ಯಾವಾಗ ಹಾಕ್ಬೇಕಂದ್ರೆ ಊಟಕ್ಕಿಂತ 1 ಗಂಟೆ ಮುಂಚೆ ಹಾಕಿ, ಇಲ್ಲಾಂದ್ರೆ ಊಟ ಆದ್ಮೇಲೆ 1 ಗಂಟೆ ನಂತರ ಹಾಕಿ. ಕಲರ್ ನೀವು ಹಾಕಿದಾಗ ಅಲ್ಲಿ ನಿಮಗೆ ಎನರ್ಜಿ ಏನ್ ಇರುತ್ತಲ್ಲ ಅದ್ರ ವರ್ಕ್ ಮಾಡೋದು ಊಟ ಆಗಿ, ಇಲ್ಲಾಂದ್ರೆ ಖಾಲಿ ಹೊಟ್ಟೆಲ್ಲ ಕೂಡ ಹಾಕ್ಬೋದು. ಮತ್ತೆ ಬಿಸಿಲಲ್ಲಿ ಹಾಕಿದಾಗ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತವೆ ಕಲರ್ಸ್. ಹಾಗಾಗಿ ಈ ತರ ನೀವು ಮುಂದಿನ ದಿನಗಳಲ್ಲಿ, ಈಗ ನೆಕ್ಸ್ಟ್ ನಾವು ಕ್ಲಾಸ್ ಏನ್ ಹೇಳ್ತೀವಲ್ಲ ಅವಲ್ಲಿ ಡೀಟೇಲ್ ಆಗಿ ಯಾವ ಕಲರ್ ಹೆಂಗ್ ಹಾಕ್ಬೇಕು, ಇಲ್ಲಿಗ ನಿಮಗೆ ಬೇಸಿಕ್ ಆಗಿ ಹೇಳ್ಕೊಟ್ಟೆ ನಾನು. ಈ ಕಲರ್ ಇಲ್ಲಿ ಹಾಕೋದ್ರಿಂದ ನಿಮಗೆ ಕೋಲ್ಡ್ನೆಸ್ ಅನ್ನ ಹಾಟ್ನೆಸ್ ಆಗಿ ಮಾಡ್ಬೋದು, ಹಾಟ್ನೆಸ್ ಅನ್ನ ಕೋಲ್ಡ್ನೆಸ್ ಆಗಿ ಮಾಡ್ಬೋದು. ಯಾರಿಗೆಲ್ಲ ಇವತ್ತು ನಿದ್ದೆ ಬರಲ್ವೋ ಅವರು ಲಿವರ್ ಜಾಗಕ್ಕೆ ಇಲ್ಲಿ ವಿಂಡ್ ಇದೆಯಲ್ಲ, ಇಲ್ಲೊಂದು ಯೆಲ್ಲೋ ಪಾಯಿಂಟ್ ಹಾಕಿ. ಈ ಯೆಲ್ಲೋ ಪಾಯಿಂಟ್ ನೀವು ಇಲ್ಲಿ ಹಾಕಿದಾಗ ನಿಮಗೆ ವಿಂಡ್ ಅಂದ್ರೆ ತಲೆಯಲ್ಲಿ ಓಡ್ತಾ ಇರ್ತದಲ್ಲ, ಇವತ್ತು ಕಡಿಮೆ ಆಗುತ್ತೆ, ವಿಚಾರಗಳು ಓಡೋದು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ವಿಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯೆಲ್ಲೋ ಕಲರ್ ಅನ್ನ ಯೂಸ್ ಮಾಡಬಹುದು. ಹಾಗಾಗಿ ನಾಳೆ ಕೂಡ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಿಬಿಟ್ಟು ಮತ್ತೆ ಸೋಮವಾರದಿಂದ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಯಾರಿಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ, ಯಾರಿಗಾರು ಏನಾದ್ರು ತೊಂದರೆ ಇತ್ತಂದ್ರೆ, ನೀವು ಏನಾರ ಕ್ವಶನ್ಸ್ ಇತ್ತಂದ್ರೆ ರೇಸ್ ಮಾಡ್ಬೋದು. ಇವತ್ತು ಯಾರಿಗೆಲ್ಲ ಬುಕ್ಸ್ ರಿಸೀವ್ಡ್ ಆಗಿದೆ, ಬುಕ್ಸ್ ಬಗ್ಗೆ ಯಾರಾದರೂ ನೀವು ಏನಾದರೂ ಫೀಡ್ಬ್ಯಾಕ್ ಹೇಳೋದಿದ್ರೆ ಹೇಳ್ಬೋದು. ಮೇಡಮ್ ಲಕ್ಷ್ಮಿ ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಸರ್, ಅನ್ಮ್ಯೂಟ್ ಆಗಿದೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಇದು ನಾವು ಫಸ್ಟ್ ಡೇ ನಾನು ಅಟೆಂಡ್ ಮಾಡ್ತಾ ಇರೋದು. ಓಕೆ. ಈಗ ತಾವು ತೋರ್ಸಿದ್ರಲ್ವಾ ಸರ್ ಕಲರ್, ಅಲ್ಲಿ ಮೇಲೆ HTSPU ಎಲ್ಲ ಏನೇನೋ ಬರ್ದಿತ್ತು, ಅದೇನು ಅರ್ಥ ಆಗ್ಲಿಲ್ಲ. ಇಲ್ಲ, ಇವತ್ತು ಬರೀ ಇಂಟ್ರೊಡಕ್ಷನ್ ಕ್ಲಾಸ್ ಹೇಳ್ಬೇಕಂದ್ರೆ ಏನು ಅರ್ಥ ಆಗ್ಲಿಲ್ಲ. ಅಲ್ಲ, ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇದೆ ನಿಮಗೆ. ಪಿಕ್ಚರ್ ಈಗ ಟ್ರೈಲರ್ ತೋರಿಸ್ತಾ ಇದ್ವಿ. ಹೆಂಗಂದ್ರೆ ಈ ಹೀರೋ ಇವನು ಹೌದು, ವಿಲನ್ ಇವನು ಹೌದು, ಮತ್ತೆ ಪಿಕ್ಚರ್ ಹೀರೋಯಿನ್ ಇದು ಹೌದು. ಆತರ ನಾವು ಟ್ರೈಲರ್ ತೋರಿಸ್ತಾ ಇದ್ವಿ ಇವತ್ತು. ಅಂದ್ರೆ ನಿಮಗೆ ಎಲ್ಲ ಪೂರ್ತಿ ಪ್ರಮಾಣದಲ್ಲಿ ನಾನು ನಿಮಗೆ ಕಲಿಸ್ಬಿಟ್ಟು, ನನ್ನ ಕ್ಲಾಸ್ ಮುಗಿದ್ಮೇಲೂ ನಿಮಗೆ ಡೌಟ್ ಇದ್ರೆ ನನಗೆ ಫೋನ್ ಮಾಡ್ಬೋದು. ನಿಮಗೆ ಯಾವುದೇ ತರ ಇಲ್ಲ ನಾವು ಈ ಕ್ಲಾಸ್ ಮುಗಿದ್ಮೇಲೆ ಮುಗೀತು, ಇನ್ನೇನು ಸೋಮು ಸರ್ ಸಿಗಲ್ಲ ಅಂತ ಅನ್ಬೇಡಿ. ನಿಮಗೆ 24 hours ಅವೈಲೇಬಿಲಿಟಿ ಇರ್ತೀವಿ. ನಿದ್ದೆ ಮಾಡ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ರೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಸದಾ ನಿಮ್ಮ ಸೇವೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯ ಅಂತ ನಾವು ಹಾಕ್ಬಿಟ್ಟಿದೀವಿ. ನಮ್ಮ ಕುಟುಂಬದವರಿಗೆ ನಾವು ಕೊನೆ ತನಕ ಇರ್ತೀವಿ. ನೀವೇನ್ ತೊಂದರೆ ತಗೋಬೇಡಿ, ನಿಮ್ಗೆ ಕೆಲಸ ತನಕ ನಾವು ಬಿಡೋದಿಲ್ಲ. ಆಯ್ತಾ ಮೇಡಮ್? ಮತ್ತೆ ಏನಾದ್ರು ಡೌಟ್ ಇದೆ? ಅದೇ ಸರ್, ಅದೇನು ಅಂತ ಗೊತ್ತಾಗಿಲ್ಲ. HTLUSP ಅಂತ ಏನೇನೋ ಇತ್ತಲ್ಲಿ ಮೇಲೆ. ನಾನು ನಿಮಗೆ ಕೆಲವೊಂದು ಇಮೇಜಸ್ ತೋರಿಸಿದೆ. ಫಸ್ಟ್ ಗೆ ಹೊಸಬ್ರು ಬಂದಿರ್ತಿರಲ್ಲ, ನಮ್ದು ಹೆಂಗೆ ಸುಜೋಕೋ ಬರುತ್ತೆ, ನಮ್ದು ಹೆಂಗೆ ಆಯುರ್ವೇದಿಕ್ ಚಾರ್ಟ್ ಬರುತ್ತೆ, ಹೆಂಗೆ ಬರುತ್ತಂತ ನಿಮಗೆ ನಾನು ಮುಂದಿನ ದಿನಗಳಲ್ಲಿ ನೀವು ಅಮೌಂಟ್ ನೀವು ಹಾಕ್ತಾ ಬುಕ್ ತಲುಪಿದ ಮೇಡಮ್ ನಿಮ್ಗೆ? ಬುಕ್ಸ್ ಇಲ್ಲ, ನಾನು ಇದು ತಗೊಂಡೆ ಸರ್. ಒಂದು ಕ್ಲಾಸ್ ಅಷ್ಟೇ ತಗೊಂಡಿದ್ದಾರಲ್ಲ? ಎರಡು, ಒಂದು ಇದು ಸಾಫ್ಟ್ ಕಾಪಿ ತಗೊಂಡಿದ್ದೀನಿ. ಸಾಫ್ಟ್ ಕಾಪಿ ನೋಡಿದ್ರಾ? ಇದು ಒಂದು ಸಾಫ್ಟ್ ಕಾಪಿ ಅದರದ್ದು ಥೈರಾಯ್ಡ್ ನೋಡಿದೆ. ಥೈರಾಯ್ಡ್ ನೋಡಿದ್ರಲ್ಲ? ಥೈರಾಯ್ಡ್, ಬಟ್ ಅದರಲ್ಲಿ ಏನು ಟೋನಿಂಗ್ ಅಂದ್ರೆ ಗೊತ್ತಿಲ್ಲ ನಮ್ಗೆ. ಅದೆಲ್ಲ ಸ್ವಲ್ಪ ನಿಮಗೆ ನಾನು ಬುಕ್ ಕೊಡ್ಬೇಕಾದ್ರೆ ಹೇಳಿರ್ತೀನಿ, ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ನನಗೆ ಫೋನ್ ಮಾಡಿ ಅಂತ ಹೇಳಿರ್ತೀನಿ. ಓಕೆನಾ? ಇಲ್ಲ, ಅದೇ ಸರ್, ಇದನ್ನ ನೋಡಿದ್ಮೇಲೆ ಆಮೇಲೆ ಬುಕ್ಸ್ ನೋಡ್ಕೊಂಡು ತಗೊಳ್ಳೋಣ ಅಂತ ತಗೊಳ್ತೀನಿ ಸರ್. ಅದು ಬುಕ್ಸ್ ತೊಂದ್ರೆ ಇಲ್ಲ. ಅದೇ ಇನಿಷಿಯಲ್ ಸ್ಟೇಜ್ ಅಲ್ಲಿ ಏನೇನು ನಮ್ಗೆ ಗೊತ್ತಾಗಿಲ್ಲ ಅನ್ನೋದನ್ನ ಮೊದ್ಲೇ ಹೇಳ್ಬಿಟ್ರೆ ತಮ್ಗೆ ಇದ್ರಲ್ಲಿ ಹೊಸಬ್ರು ಇದಾರೆ, ಹಳಬ್ರು ಇದಾರೆ, ಏಜ್ ಆಗಿರೋರು ಇದಾರೆ, ಹೆಂಗ್ ಇವರು ಇದಾರೆ,
ನಮ್ಗೆ ಸ್ವಲ್ಪ ಅರ್ಥ, ನೀವು ನಮಗೆ ಅರ್ಥ ಆಗೋಂಗ್ ಹೇಳ್ಕೊಡ್ಲಿಕ್ಕೆ ತಮಗೆ ಅನುಕೂಲ ಆಗುತ್ತೆ ಅಂತ ಖಂಡಿತ ಸರ್. ಮೇಡಮ್, ಖಂಡಿತ. ನಾನು ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಕಲಿಸ್ತೀನಿ, ಮತ್ತೆ ನಿಮಗೆ ಟ್ರೈನಿಂಗ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಿಮಗೆ ಕ್ಲಾಸ್ ಮುಗಿದ್ರು ನಾ ಜೊತೆಗೆ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ Thank you. ಮಾತಾಡ್ತೀರಾ? ಇವತ್ತು ಯಾರಿಗಾರ ಬುಕ್ ಸಿಕ್ಕಿದೆ, 6 ಕೀ ಬಗ್ಗೆ ಯಾರಾದ್ರೂ ಫೀಡ್ಬ್ಯಾಕ್ ಕೊಡ್ಬೋದ್ರಾ? ಫೀಡ್ಬ್ಯಾಕ್ ಯಾರಾದ್ರೂ ಬುಕ್ಸ್ ತಗೊಂಡಿರೋರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಈ 16 ಸಾಫ್ಟ್ ಕಾಪಿ ಸಿಗಲ್ಲ ಸರ್ ಈಗ 99 ಗೆ, ಸಿಗುತ್ತೆ. ಬರೀ ಕ್ಲಾಸ್ ಮಾತ್ರ? ಇಲ್ಲ ಮೇಡಮ್, ಅದು 299 ಗೆ ವಿತ್ ಬುಕ್ಸ್ ಇತ್ತು. ನೀವು 99 ಪೇ ಮಾಡಿದ್ರೆ ಮಾತ್ರ ಅಲ್ಲ, ಕ್ಲಾಸ್ ಇದೆ. ಹಾರ್ಡ್ ಕಾಪಿನ ಸರ್ ಅದು? ಇಲ್ಲ 299 ಅಂದ್ರೆ ಹಾರ್ಡ್ ಕಾಪಿ ಕೊಡಿ. ಸಾಫ್ಟ್ ಕಾಪಿ ಮೇಡಮ್. ಇನ್ನು 200 ರುಪೀಸ್, ಇನ್ನು ಕೆಲವೊಬ್ರು 99 ರುಪೀಸ್ ಅಷ್ಟೇ ಪೇ ಮಾಡಿರೋರಿಗೆ ಇನ್ನು 200 ಪೇ ಮಾಡಿದ್ರೆ ಅವರಿಗೆ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀವಿ. ಹಾರ್ಡ್ ಕಾಪಿ ಅಂದ್ರೆ ಸರ್? ಹಾರ್ಡ್ ಕಾಪಿ 820 ರುಪೀಸ್ 555 ಮಾಡಿದ್ವಿ ಮೇಡಮ್. 820 ರುಪೀಸ್. 820. 820 ಇದೆ, ಅದು ಹಾರ್ಡ್ ಕಾಪಿ ಸಿಗುತ್ತೆ ನಿಮಗೆ. ಓಕೆ, ಮತ್ತೆ ಯಾರಿಗಾರ ಡೌಟ್ ಇದೆನಾ? ಸರ್ ನಮಸ್ಕಾರ, ನಾನು ಪ್ರಭು ಮಾತಾಡ್ತಿರೋದು. ನಮಸ್ಕಾರ ಸರ್, ಪ್ರಭು ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಮಾತಾಡಿ. ಸರ್ ಅದೇ ನಿಮ್ದು 6 ಕೀ ಬುಕ್ ತಗೊಂಡೆ, ಹ್ಮ್. ಬಟ್ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನೆನ್ನೆ ತಗೊಂಡಿದ್ದು. Okay. ಜಸ್ಟ್ ಗ್ಲಾನ್ಸ್ ಸುಮ್ನೆ ಹಿಂಗ್ ನೋಡ್ದೆ, ಎಷ್ಟು 240 ಪೇಜಸ್ ಏನೋ ಇತ್ತು. ಸೊ ಬಟ್ ಮಧ್ಯ ಎಲ್ಲ ನೋಡ್ದೆ, ಡೀಟೇಲ್ ಆಗಿ ನೀಟಾಗಿ ಇದೇನ್ ನೀಟ್ ಫ್ಲೋ ಅಲ್ಲಿ ಬರ್ದಿದ್ದೀರಾ. ಸೊ ಐ ಥಿಂಕ್ ಅದ್ ನೋಡಿದ್ರೆ ಗೊತ್ತಾಯ್ತು ಇದು ಚೆನ್ನಾಗಿದೆ ಅಂತ. ಅಂದ್ರೆ ಒನ್ಸ್ ಯು ಗೋ ಥ್ರೂ ಡೆಫಿನೆಟ್ಲಿ ಅದು ಅರ್ಥ ಆಗುತ್ತೆ ಎಂತವ್ರಿಗೂ ಕೂಡ, ಯಾಕಂದ್ರೆ ಅಷ್ಟು ನೀಟಾಗಿ ಬರ್ದಿದ್ದೀರಾ. ಹೌದು ಸರ್. ಸೊ of course you will go through it in this class, so Okay. looking forward. But Okay. ಇಲ್ಲಿಗೂ ನಂಗೊಂದ್ 2-3 ಕ್ವಶನ್ ಇತ್ತು ಸರ್ ಇದ್ರಲ್ಲಿ. ಹೇಳಿ ಸರ್. ಸೊ ಇವತ್ತು ನೀವು ಹೇಳಿದ್ರಲ್ಲ ಈಗ ಹಾಟ್ನೆಸ್, ರೆಡ್ ವಿಂಡು, ಹ್ಯೂಮಿಡಿಟಿ, ಡ್ರೈನೆಸ್, ಕೋಲ್ಡ್ನೆಸ್, ಅದು ಫಿಕ್ಸಾ? ಅಂದ್ರೆ ಹೌದು, ಫಿಕ್ಸ್ ಈ ಕಡೆ ಇನ್ಸೈಡ್ ಫಿಕ್ಸ್ ಇರುತ್ತೆ, ಫಿಕ್ಸ್ ಸರ್, ಫಿಕ್ಸ್. ಯಾಂಗ್ ಸೈಡ್ 6. ಅದು ಈಗ ಹೆಂಗ್ ನಾವು TM So, ಪಾಯಿಂಟ್ ಇವಾಗ ಇರುತ್ತಲ್ಲ ಸೇಮ್. ಓಕೆ, ಅದೇ ಈಗ ಸೆಕೆಂಡ್ ಕ್ವಶನ್ ಏನಂದ್ರೆ, ಈಗ ಲಿವರ್ದು ಹ್ಮ್. ಲಿವರ್ 1, 2, 3 ಮತ್ತೆ 4 and 7 ಏನಿದೆಲ್ಲ 8 ಅಂದ್ರೆ 6 ಅಷ್ಟೇ ಬರುತ್ತೆ. 6 ಅಷ್ಟೇ ಬರುತ್ತೆ ಇದ್ರಲ್ಲಿ. ಹ್ಮ್. 1, 2, 3 ಹ್ಮ್. 3 ಅಲ್ಲಿ ನೀವು ಇದಿದೆ, ಇದರಲ್ಲಿ ವಿಂಡ್ ಇದೆ, ವಿಂಡ್ wind ಇದೆ, ಇದೆ. ಗ್ರೀನ್ ಇದೆ. ವಿಂಡ್. ಬಟ್ ನೀವು TM ಅಲ್ಲಿ ನೋಡಿದಾಗ ಲಿವರ್ 3 ಬಂದು ಅದು ಹ್ಯೂಮಿಡಿಟಿ ಇಲ್ಲ, ಸೊ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಸರ್, ಡಿಫ್ರೆನ್ಸ್. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಬಿಕಾಸ್ ನೀವು ಆ TM ಪಾಯಿಂಟ್ ಹೋದ್ರೆ ಅದು L3, ಅದು ಹೌದೌದು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಗ್ರೀನ್ L3. ಹ್ಮ್. ಓಕೆ, ಆದ್ರೆ ಇದನ್ನೇ ನಾವು ಬೇರೆ ತರ ನೋಡ್ಬೇಕು, ಅದನ್ನೇ ಬೇರೆ ತರ. ಹೌದೌದು ಸರ್, TM ಪಾಯಿಂಟ್ ಇದಕ್ಕೂ ಕೋರಿಲೇಟ್ ಮಾಡಂಗಿಲ್ಲ. ಓಕೆ 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 ಸರ್. ಸೊ ಅದೊಂದು ಡೌಟ್ ಇತ್ತು ಸರ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಓಕೆ. ಥ್ಯಾಂಕ್ ಯು. ಸರ್ ಈಗ ಒಂದು ನಾವು ಮೆರಿಡಿಯನ್ ಕಲರ್ ಅಲ್ಲಿ 6 ಹಚ್ಚಬೇಕಂದ್ರೆ, energies ನೋಡೋದು. ಕಲರ್ ಹಚ್ಬೇಕಂದ್ರೆ ಎರಡೂ ಕೈಗೂ ಹಚ್ಕೋಬೇಕಾ ಸರ್? ಇಲ್ಲ, ಒಂದೇ ಬೆರಳಿಗೆ ಒಂದೇ ಕೈಗೆ ಯಾವ ಪಾಯಿಂಟ್ ಯೂಸ್ ಮಾಡ್ತಿದ್ರೆ ಅದನ್ನ ಮಾತ್ರ ಮಾಡ್ಬೇಕು. ನೀವು ಬರೀ ನಾರ್ಮಲ್ ಕಲರ್ ಥೆರಪಿ ಆದ್ರೆ ಅದು ಬೇರೆ ಇರುತ್ತದೆ. ಇದರಲ್ಲಿ ಮಾತ್ರ ಒಂದೇ. ನೀವು ಮೆರಿಡಿಯನ್ ಲೆವೆಲ್ ಮುಂದೆ ಕಲಿತೀರಿ, ಅದ್ರ ಬಗ್ಗೆ ಏನು ಬರಿಬೇಡ, ನಿಮ್ಗೆ ಮುಂದೆ ಕಲಿತೀರಿ. ಇದು ಇನ್ನೂ 7 ನಿಮಿಷ ಇದೆ. ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಿ, ಮತ್ತೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಮತ್ತೆ ನಾವು ನಾಳೆ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಲ್ಲ, ನಾಳೆ ಕೂಡ ಇಂಟ್ರೊಡಕ್ಷನ್ ಇರ್ತದೆ. ಯಾರಾದ್ರೂ ನಿಮ್ನ ಇದ್ರೆ ಸೇರ್ಸ್ರಿ, ಯಾಕಂದ್ರೆ ನಮ್ದು 40 ಜನ ಲಿಮಿಟ್ ಮಾತ್ರ ಇರೋದ್ರಿಂದ ಈಗ ಆಲ್ರೆಡಿ 35-36 ಮೆಂಬರ್ಸ್ ಆಗಿದ್ದಾರೆ. ಯಾರ ಇದ್ರೆ ಮತ್ತೆ ನಾವು ಪೇಡ್ ವರ್ಷನ್ ತಗೋಬೇಕಾಗ್ತದೆ ಜಾಸ್ತಿ ಜನ ಆದ್ರೆ. ಹಾಗಾಗಿ ಈ ಕ್ಲಾಸ್ ಬಗ್ಗೆ ನಿಮ್ಗೆ ಇನ್ನೂ ಡೌಟ್ಸ್ ಅಲ್ಲ, ಬರೀ ಈಗ ಇದು ಕ್ಲಾರಿಫಿಕೇಶನ್ ಮಾಡ್ತಾ ಇದೀವಿ. ನೀವಿನ್ನೂ ಕಲಿತಾ ಇರೋದು ಮುಂದೆ ಇದೆ. ಇನ್ನು ನಮ್ ಕ್ಲಾಸ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಅವಾಗ. ಈಗ ಬರೀ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾರಿಗಾರ ಬುಕ್ ತಲುಪಿದಂದ್ರೆ ಅವ್ರದ್ದು ಫೀಡ್ಬ್ಯಾಕ್ ಏನಕ್ಕಂದ್ರೆ, ಇಲ್ಲಿ ತಗೊಳ್ಳಿಲ್ದರಿಗೆ ಮತ್ತೆ ಬೇರೆಯವರಿಗೆ ಇಲ್ಲ ಚೆನ್ನಾಗಿದೆ ಅಂದ್ರೆ ತಗೊಳಕ್ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಹೇಳಿ ಮೇಡಮ್, ಶಿಲ್ಪಾ ಮೇಡಮ್, ನಿಮ್ಮ ಅನುಭವ. ಅದೇ ಸರ್, ಹೊಸೊಬ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗತ್ತೆ. ಹೌದೌದು. ಬಟ್ ಕಲರ್ಸ್
ಸಿಕ್ಸ್ ಎನರ್ಜಿ ಎಲ್ಲ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಹೊಸೊಬ್ರಿಗೆ ಈಸಿ ಆಗತ್ತೆ. ಬಟ್ ಅದನ್ನ ಇವತ್ತು ಯಾರಿಗೂ ಅರ್ಥ ಆಗಿರಲ್ಲ, ಯಾರು ಹೌದು ಏನು ಅನ್ಕೋಬೇಡಿ, ಅದು ಅರ್ಥ ಆಗತ್ತೆ. ಹೌದು. ಮುಂದಿನ ದಿನಗಳಲ್ಲಿ ಅರ್ಥ ಆಗತ್ತೆ. ಸ್ಟಾರ್ಟಿಂಗ್ ಒಂದೇ ಸಲ ನೋಡಿದಾಗ ಏನು ಗೊತ್ತಾಗಲ್ಲ. ಹ್ಮ್ ಹಂಗಂತ ಇದೇನಪ್ಪ ನಂಗೇನು ಅರ್ಥ ಆಗ್ತಿಲ್ಲ ಅಂತ ಅನ್ಕೋಬೇಡಿ, ಅರ್ಥ ಆಗತ್ತೆ. ಮುಂದೆ ಮುಂದೆ ಕ್ಲಾಸ್ ಅಲ್ಲಿ ಅರ್ಥ ಆಗ್ತಾ ಹೋಗತ್ತೆ. ನಾವು ಈಸಿ ಇದೆ, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ಇದರಲ್ಲಿ ಎಷ್ಟೇ ನಾನು ತೋರಿಸಿದ್ನಲ್ಲ ಮಾರ್ಕ್ ಮಾಡಿ, ಹಾರ್ಡ್ನೆಸ್ ಇದ್ ಕಡೆ ಕೋಲ್ಡ್ನೆಸ್ ರೇಸ್ ಮಾಡ್ಕೋಬೇಕು. 3 ಮೆಥಡ್ ನೀವು ಕಲ್ಕೊಂಡ್ಬಿಟ್ರೆ ಬಹಳ ಎಕ್ಸ್ಪರ್ಟ್ ಆಗ್ಬಿಡ್ತೀರಿ. ಈ ತರ ನಿಮಗೆ ನೆಕ್ಸ್ಟ್ ಈ ಕಲರೇ ಯೂಸ್ ಮಾಡಲ್ಲ, ಬೇರೆ ಕಲರ್ ಥೆರಪಿಗೆ ಹೋಗಲ್ಲ, ನೀವು 6 ಕೀದಲ್ಲೇ ಮೇಂಟೈನ್ ಮಾಡ್ಕೊಂಡ್ಬಿಡ್ತೀರಿ. ಅಷ್ಟು ಬಹಳ ಈಸಿ ಇರೋದು ಇದು. ಅಷ್ಟೇ ನೀಟಾಗಿ ಹೇಳ್ಕೊಡ್ತೀನಿ. ನಾನು ಬುಕ್ಸ್ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ನಿಮ್ಗೆ. ಓಕೆ, ಮತ್ತೆ ಯಾರು ಓಕೆ ಸರ್, ಮಾತಾಡ್ತೀರಾ? ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಮತ್ತೆ ಯಾರು ಮಾತಾಡ್ತೀರಾ? ಸೋಮಪ್ಪ ಸರ್, ಒಂದ್ ನಿಮಿಷ. ಹಾ, ಹೇಳಿ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಇವತ್ತು ಸೋಮಪ್ಪ ಸರ್ ನಿಮ್ಗೆ ಗೊತ್ತಲ್ಲ, ನಾವು ABCD ಕಲಿತೀವಿ, ಮಂಡ್ಯ ಮೈಸೂರು ಬರೀದ್ ಕಲ್ತಿದೀವಿ. ಇವಾಗ ಅವರು ಶಾರ್ಟ್ ಹ್ಯಾಂಡ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಶಾರ್ಟ್ ಹ್ಯಾಂಡ್ ಅಲ್ಲಿ ಒಂದು ಗೆರೆ ಹಾಕ್ತಿದ್ರು ಗೊತ್ತಾ, ದಿ ವರ್ಡ್ಸ್, ಅದು ಶಾರ್ಟ್ ಹ್ಯಾಂಡ್ ಕಲ್ತಿರೋರಿಗೆ. ಅವ್ರು ಇವಾಗ ಹೇಳ್ಕೊಟ್ಟಿರೋದು ನಿಮ್ಗೆ ಶಾರ್ಟ್ ಹ್ಯಾಂಡ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ನಿಮ್ಗೆ ಇನ್ನ ABCD ನ ಕ್ಲಾಸ್ ಬಂದಾಗ ಹೇಳ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಅರ್ಥ ಆಯ್ತದೆ ಮೇಡಮ್. ಬೇಸಿಕ್ ಕಲ್ತಿರೋರ್ಗೂ ಅರ್ಥ ಆಯ್ತದೆ, ಕಲೀಲಿಲ್ಲ ಅಂದ್ರೂ ಅರ್ಥ ಆಯ್ತದೆ. ಇವತ್ತು ನಾಳೆ ಅವರು ನಿಮ್ಗೆ ಈಗ ಟೆಸ್ಟ್ ಮಾಡಕ್ಕೆ ಕೆಲವರು ಹೇಳ್ತಾರೆ, ಇವ್ರು ಏನ್ ಹೇಳ್ಕೊಡ್ತಾರೆ, ನಮ್ಗೆ ಏನ್ ವರ್ಕ್ ಆಯ್ತದೆ ಅನ್ನೋದಕ್ಕೆ 2-3 ಕೊಟ್ಟಿದ್ದಾರೆ ನಿಮ್ಗೆ. ನೋಡಿ, ನಾನು ಮತ್ತೆ ಹೇಳಿದಿಲ್ಲ, ನೀರು ಇದ್ರಲ್ಲಿ ನಿಮ್ದು ಏನ್ ಆಸಕ್ತಿ ಇದೆ ಪ್ರತಿಯೊಂದು ನೆಕ್ಸ್ಟ್ ದಿನಗಳಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಮೇಡಮ್. ಸಾರ್ ನಡೆದಿಲ್ಲ, ಸಾರ್ ಹೇಳುದು ಶಾರ್ಟ್ ಹ್ಯಾಂಡ್ ಅಲ್ಲಿ. ನಾಳೆ ಕ್ಲಾಸ್ ಬಂದಾಗ ABCD ಅಂತ ನನ್ನ ಪ್ರಕಾರ ಅಲ್ಲ ಸರ್, ABCD ಅಂತ ಶುರು ಮಾಡ್ತಾರೆ. ಅದೇ ತರ ನಿಮ್ಗೆ ನೋಡಿ ಸರ್, ಪ್ರತಿಯೊಬ್ಬರಿಗೂ ಮತ್ತೆ ನಮ್ ಗ್ರೂಪ್ ಎಲ್ರಿಗೂ ಅಷ್ಟೇನೆ ಮೇಡಮ್. ನೀವು ಏನು ಮೊದ್ಲು ಸ್ಟಾರ್ಟಿಂಗ್ ಅಲ್ಲೇ ಮೇಡಮ್ ಹೇಳಿದ್ರು, ಸರ್ ನನಗೇನು ಅರ್ಥ ಆಗ್ಲಿಲ್ಲ. ಮೇಡಮ್ ನಿಮ್ಗೆ ಏನು ಅರ್ಥ ಆಗೋದು ಬೇಡ, ಇವಾಗ ತಗೊಂಡಿದಿರಲ್ಲ, ಸಾಧ್ಯವಾದ್ರೆ ಕ್ಲಾಸ್ ಬರಕ್ ಬದಲು ಒಂದ್ಸರಿ ಬುಕ್ ರೆಫರ್ ಮಾಡ್ಕೊಂಡು ಬನ್ನಿ. ಅವರು ಬಿಗಿನಿಂಗ್ ಇಂದ ಸ್ಟಾರ್ಟಿಂಗ್ ಇಂದ ನಿಮ್ದು ಯಾವ ಬೆರಳು, ಅದನ್ನ ಹೆಂಗ್ ಡಿವೈಡ್ ಮಾಡ್ಕೋಬೇಕು, ಅದ್ರಲ್ಲಿ ಏನೇನ್ ಕಲರು, ಎಷ್ಟು ಪ್ರತಿಯೊಂದು ಇಂಚು ಒಂದು ಸ್ಟೆಪ್ ಬೈ ಸ್ಟೆಪ್. ನಿಮ್ ಸಾರ್ ಹೇಳಿದಾರಲ್ವಾ, 4 ದಿವಸ ಆಗ್ಲಿಲ್ಲ ಅಂದ್ರೆ 5 ದಿವಸ 6 ದಿವಸ ಆಗ್ಲಿ ಮೇಡಮ್, ನಿಮ್ಗೆ ಕಲ್ಸ್ಕೊಡುದೇ ಅವರ ಜವಾಬ್ದಾರಿ. ಅವ್ರ ಜೊತೆಗೆ ನಾವು ಇರ್ತೀವಿ, ಹೌದಲ್ವಾ? ಇದು ನನ್ನ ಅವ್ರು ಮಾತಾಡಿದ್ರಲ್ಲಿ, ಯಾಕೆ ನಾನು ಅವ್ರದ್ದು ಕ್ಲಾಸ್ ಇದೇ ಫಸ್ಟ್ ಕೇಳ್ತಾ ಇರೋದು. ಮಾತುಕತೆಯಲ್ಲಿ ಇದು ಇಲ್ಲ ಸರ್, ನೀವು ಕ್ಲಾಸ್ ನೋಡ್ಬೇಕು ಅಂದ್ರು ನನ್ಗೆ ಅರ್ಥ ಆಯ್ತು. ಎಂತ ಏನು ಗೊತ್ತಿಲ್ಲದವರು, ಹೌದಲ್ಲ? ಏನು ನಮ್ಮ ಬಸವರಾಜ್ ಸರ್ ಹೇಳ್ದಾಗ 4ನೇ ಕ್ಲಾಸ್ ಓದಿರೋರು ಕೂಡ ಅವ್ರು ಹೇಳುದ್ನ ಅಷ್ಟೇ, ಇನ್ನೇನು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ 2 ಬೆರಳು ಜೊತೆಗಿದ್ದಕ್ಕೆ ನಿಮ್ಗೆ ಅನಿಸ್ತದೆ. ಅವರು ಒಂದೊಂದು ಪಾಯಿಂಟ್ ಒಂದೊಂದೇ ಬೆರಳು ನಿಮ್ಗೆ ಡಿವೈಡ್ ಮಾಡಿ ಎಲ್ಲಿ ಏನು ಅಂತ ಹೇಳ್ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಆಗಿದೆ. ಒಬ್ಬರಿಗೂ ಅರ್ಥ ಆಯ್ತದೆ. ಕ್ಲಾಸ್ ಜಾಯಿನ್ ಆಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಬುಕ್ಸ್ ಎಲ್ಲಿ ಸಿಗುತ್ತೆ? ಬುಕ್ಸ್ ಬೇಕಲ್ಲ ನಮಗೆ? ಬುಕ್ಸ್ ಬೇಕಾದ್ರೆ ನಮ್ದು ವಾಟ್ಸಪ್ಗೆ ಮೆಸೇಜ್ ಮಾಡಿ ಸರ್. ನಿಮ್ಗೆ ಹಾರ್ಡ್ ಕಾಪಿ ಬೇಕೋ ಸಾಫ್ಟ್ ಕಾಪಿ ಬೇಕೋ? ಸಾಫ್ಟ್ ಕಾಪಿ ಆದ್ರೆ ಇದು ಪ್ರಿಂಟ್ ತೆಗಿಯಕ್ ಆಗೋದಿಲ್ಲ, ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಒನ್ಲೆ ನೀವು ನೋಡ್ಬೋದು, ಓದ್ಬೋದು, ಅದು ನೀವು ಕೊನೆವರೆಗೂ ಇರ್ತದೆ. ಹಾರ್ಡ್ ಕಾಪಿ ಬೇಕಾದ್ರೆ 820 ರೂಪೀಸ್ ಪೇ ಮಾಡಿದ್ರೆ ನಿಮ್ ಮನೆಗೆ ಕೊರಿಯರ್ ಬರುತ್ತೆ. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ಸರ್. ನಮಗೆ ಫೋನ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಅಲ್ಲ, ನಾಳೆ ಕ್ಲಾಸಿಗೆ ನಮಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ, ಬುಕ್ಸ್ ಇದ್ರೆ ಅನುಕೂಲ ಅಂತ. ಇಲ್ಲ ಸರ್, ನಾನು ಬುಕ್ಸ್ ಲೆವೆಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಇಂಟ್ರೊಡಕ್ಷನ್ ಕ್ಲಾಸ್. ಏನೇನ್ ಮಾಡ್ತೀವಿ ಏನಂತ ಯಾರಿಗಂದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ಇದು. ಇದನ್ ಕ್ಲಾಸ್ ಸ್ಟಾರ್ಟ್ ಮಾಡೇ ಇಲ್ಲ ನಾನು. ನಂದು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ನಿಮಗೆ ಒಂದ್ ನಿಮಿಷ. ನಮ್ ಬಸವರಾಜ್ ಗುರುಗಳು ನಮಗೆ ಕಲಿಸಿದವರು. ಇದು 6 ಕೀ ಕ್ಲಾಸ್ ಸರ್. ಇದು 6 ಕೀ ಕ್ಲಾಸ್ ಬುಕ್. ಅಂದ್ರೆ ಅದೇ ವಾರಕ್ಕೊಂದ್ಸತಿ ಆತರ ಏನಾದ್ರು ಮೂವ್ ಮಾಡಿದ್ರೆ ಮಾಡಿರ್ಬೇಕಷ್ಟೇ, ಬಟ್ ತುಂಬಾ ಏನು ಓದಿಲ್ಲ ಅಷ್ಟೇ. ಈ 6 ಕೀ ಕ್ಲಾಸ್ ಅಲ್ಲಿ ಈ ಬುಕ್ ಅಲ್ಲಿ ಏನಿರುತ್ತಲ್ಲ, ಈ ಬುಕ್ ಅಲ್ಲಿ ಇರ್ತಕ್ಕಂಥದ್ದೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ನಾವು. ಈ ಬುಕ್ ಅಲ್ಲಿ ಏನಿರುತ್ತಲ್ಲ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದೇ ತರ ನಿಮ್ಗೆ ಬುಕ್ ಅಲ್ಲಿ ಇರ್ತನ್ನ ನೋಡಿ. ಇದರಲ್ಲಿ ಈ ತರ ಇದೆ ನೋಡಿ. ಅಧ್ಯಾಯ 1 6 ಕೀ ಅಂದ್ರೆ ಏನು? 6 ಕೀ 6 ಮೂಲ ಎನರ್ಜಿಗಳು, ಮತ್ತೆ ಪ್ರಕೃತಿ ಮತ್ತು ದೇಹ, ಇನ್ ಅಂಡ್ ಯಾಂಗ್, ಮತ್ತೆ ಪಂಚಭೂತಗಳು, ಇವೆಲ್ಲ ಬರ್ತದೆ ಇದರಲ್ಲಿ. ಡಿಫಿಷಿಯನ್ಸಿ ಪ್ಯಾಟರ್ನ್ ಅಂದ್ರೆ ಯಾವುದು? ಇದರಲ್ಲೇ ನಮ್ಮ ಬುಕ್ ನಲ್ಲಿ ಏನ್ ಬರ್ದಿದ್ದೀನಲ್ಲ 250 ಪೇಜಸ್ ಇದೆ. ಅದರಲ್ಲಿ ಬುಕ್ಸ್ ನಲ್ಲಿ ಕೂಡ ನಿಮ್ಗೆ ಹ್ಯಾಂಡ್ಸ್ ರಿಫ್ಲೆಕ್ಸ್ ಬರ್ತದೆ, ಎಲ್ಲ ಪ್ರತಿಯೊಂದು ಬರ್ತದೆ. ಇದು 5 ಎಲಿಮೆಂಟ್ಸ್ ನಮ್ಮ ಬುಕ್ ನಲ್ಲಿ ಕೂಡ
ಇದು ಇರುತ್ತದೆ. ಮತ್ತೆ ಇದು ಆರ್ಗನ್ ಕ್ಲಾಕ್ಸ್. ನಮ್ಮ ಹೆಂಗೆ ಟೈಮ್ ನೋಡ್ತೀವಲ್ಲ ನಾವು, ಅದೇ ತರ ನಮ್ಮ ಬಾಡಿಯಲ್ಲಿ ಕೂಡ ಆರ್ಗನ್ ಇರ್ತದೆ. ಈ ತರ ಎಲ್ಲ ನನ್ನ ಬುಕ್ಕು 241 ಪೇಜಸ್ ಇದೆ. ನೋಡಿ, ಅಧ್ಯಾಯ 1 6 ಕೀ ಅಂದ್ರೆ ಏನು? ಮಾನವ ದೇಹವು ಕೇವಲ ಮಾಂಸ, ಎಲುಬು, ರಕ್ತ ಮತ್ತು ಅಂಗಾಂಗಗಳಿಂದ ಮಾತ್ರ ನಿರ್ಮಿತವಾಗಿಲ್ಲ. ಈ ಎಲ್ಲವನ್ನು ಚಲಾಯಿಸುವ, ಜೀವಂತವಾಗಿಡುವ ಮತ್ತು ನಿಯಂತ್ರಿಸುವ ಒಂದು ಸೂಕ್ಷ್ಮ ಶಕ್ತಿ ದೇಹದಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ತರ ನಿಮಗೆ ಸುಮಾರು ನಂದು 200 ಇಲ್ಲಿ ನೋಡಿ, ವಿಂಡ್ ಅಂದ್ರೆ ಏನು, ಗಾಳಿ, ಹೀಟು, ಈ ತರ ಈ ಬುಕ್ ನಲ್ಲಿ ಇರ್ತಕ್ಕಂಥದ್ದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. 6 ಕೀಯ ಉದ್ದೇಶ ರೋಗಗಳ ಹೆಸರನ್ನು ಕಲಿಸೋದಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾರಿಗೆ ಪೇಷಂಟ್ ನೋಡ್ತಾ ಇದೀರಂದ್ರೆ ಶುಗರು, ಕ್ಯಾನ್ಸರು, ಅವನಿಗೆ ಮತ್ತೊಂದು BP ಆ ತರ ನೋಡಂಗಿಲ್ಲ. ನಂದ್ರಲ್ಲಿ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತೀವಿ ನಾವು. ಯಾವ ಎನರ್ಜಿ ಕಡಿಮೆ ಆಗಿದೆ ಪಂಚಭೂತಗಳಲ್ಲಿ, ಆ ಎನರ್ಜಿ ಮುಖಾಂತರನೇ ಹೋಗ್ತೀವಿ. ಸಾಮಾನ್ಯ ವೈದ್ಯಕೀಯಲ್ಲಿ ರೋಗ ಮತ್ತೆ ಚಿಕಿತ್ಸೆ ನೋಡ್ತಾರೆ. 6 ಕೀಯಲ್ಲಿ ಎನರ್ಜಿ ಅಸಮತೋಲನ ಪ್ಲಸ್ ಚಿಕಿತ್ಸೆ. ನಾವು ನೋಡಿ, ಉದಾಹರಣೆ ಏನಂದ್ರೆ, ಒಬ್ಬರಿಗೆ ತಲೆನೋವು ಇರ್ತದೆ. ಆ ತಲೆನೋವಿನ ಹಿಂದೆ ವಿಂಡ್ ಅಂದ್ರೆ ಅವ್ರದ್ದು, ವಿಂಡ್ ಅಂದ್ರೆ ಗಾಳಿ ಇರ್ಬೋದು, ಕೆಲವೊಬ್ಬರಿಗೆ ಹೀಟ್ ಇರ್ಬೋದು, ಕೆಲವೊಬ್ಬರಿಗೆ ಕೋಲ್ಡ್ನೆಸ್ ಇರ್ಬೋದು, ಕೆಲವೊಬ್ಬರಿಗೆ ಸ್ಟಾಗ್ನೇಷನ್ ಅಂದ್ರೆ ಪ್ರಾಣಶಕ್ತಿ ಹರಿವು ಇರ್ಬೋದು. ಈ ತರ ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ನಾನು ಕಲಿಸ್ಕೊಂತ ಹೋಗ್ತಿರ್ತೀನಿ. ಇವತ್ತು ಜಸ್ಟ್ ಫಾರ್ ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್. ಈ ಬುಕ್ ಹೆಂಗ್ ಬರ್ದಿದೀವಂದ್ರೆ, ಇದನ್ನ ಓದಿದ ತಕ್ಷಣ ನೀವು ಮನೆಯಲ್ಲಿ ವೈದ್ಯರಾಗ್ತೀರಿ. ಅಂದ್ರೆ ಹೀಲರ್ ಅಂತೀವಿ ನಾವು, ವೈದ್ಯರ ಅನ್ನಂಗಿಲ್ಲ. ನಮ್ಮ ವರ್ಡ್ ನಲ್ಲಿ ಹೀಲರ್ ಅಂತೀವಿ. ನೀವು ಹೀಲರ್ ಆಗ್ತೀರಿ. ನಿಮ್ಮ ಮನೆಯಲ್ಲಿ ಯಾರೇ ಇರ್ಲಿ ಅವರಿಗೆ ನೀವು ಚೆನ್ನಾಗಿ ಮಾಡ್ತೀರಿ. ಆದ್ರೆ ಲೈಫ್ ಸ್ಟೈಲು, ಫುಡ್ಡು, ನಿಮ್ಮ ಎಲ್ಲ ಪ್ರತಿಯೊಂದನ್ನು ಚೇಂಜ್ ಮಾಡ್ಬೇಕು. ಕಲರ್ ಒಂದು ಮಾಡಿದ್ರೆ ಚೇಂಜಸ್ ಆಗೋದಿಲ್ಲ, ಅದು ತಾತ್ಕಾಲಿಕ. ನಾವು ಮೆಡಿಸಿನ್ ತಗೊಂಡಂಗೆ ಇರ್ತದೆ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಇನ್ ಡೀಟೇಲ್ ಆಗಿ ಕಲಿತೀರಿ. ನಾವು ಅದನ್ನು ಕಲಿಸ್ತೀನಿ. ನಿಮಗೆ ಅದ್ರ ಬಗ್ಗೆ ಚಿಂತೆ ಬೇಡ. ನಿಮಗೆ ನಿಧಾನಕ್ಕಾದ್ರೂ ನಾವು ಇದನ್ನ ಸಂಪೂರ್ಣ ಜ್ಞಾನವನ್ನು ನಿಮಗೆ ಕೊಡ್ತೀವಿ. ಹಾಗಾಗಿ ಮತ್ತೆ ನಾಳೆ ಸಿಗೋಣ, ಸಮಯ 7 ಗಂಟೆಗೆ. ಹಾಗಾಗಿ ಏನಾದ್ರೂ ಇದ್ದಂದ್ರೆ ಮತ್ತೆ ನಾಳೆ ಡಿಸ್ಕಸ್ ಮಾಡೋಣ, ಸರಿನಾ? ಓಕೆ, ಥ್ಯಾಂಕ್ ಯು. ಯಾರೆಲ್ಲ ಜಾಯಿನ್ ಆಗಿಲ್ಲ ಎಲ್ಲ ತಿಳಿಸ್ಬಿಡಿ. ನಾಳಿಂದ ಎಲ್ಲ ಕರೆಕ್ಟ್ ಆಗಿ 7 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಿಗೋಣ. ಎಲ್ಲರಿಗೂ ಗುಡ್ ನೈಟ್, ನಮಸ್ಕಾರ. ಲಾಸ್ಟ್ ಒಂದು ಕ್ವಶನ್. ಹಾ, ಹೇಳಿ ಸರ್, ಹೇಳಿ ಸರ್. ಇದು ರೆಕಾರ್ಡೆಡ್ ವಿಡಿಯೋಸ್ ಸಿಗುತ್ತಾ? ಅಂದ್ರೆ ಹೌದೌದು, ರೆಕಾರ್ಡಿಂಗ್ ಇರುತ್ತೆ ಸರ್. ರೆಕಾರ್ಡಿಂಗ್ ಇರುತ್ತೆ ಸರ್. ಇದನ್ನ ಗ್ರೂಪ್ ಅಲ್ಲಿ ಹಂಗೆ ನೀವೇ ಗ್ರೂಪ್ ಅಲ್ಲಿ ಹಾಕ್ತೀನಿ ಸರ್. ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕ್ಲಾಸ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.